So let us bow our heads and ask God in prayer. ನಾವು ಒಂದು ನಿಮಿಷ ನಮ್ಮ ಶಿರಗಳನ್ನ ಬಾಗಿ ನಾವು ಪ್ರಾರ್ಥನೆ ಮಾಡೋಣ. Lord, thank you for this precious time that you went to us. ತಂದೆಯೇ, ಅನುಗ್ರಹಿಸಲ್ಪಟ್ಟಂತ ಈ ಅತ್ಯಮೂಲ್ಯವಾದಂತ ಸಮಯಕ್ಕಾಗಿ ನಾವು ಸ್ತೋತ್ರ ಮಾಡ್ತೇವೆ. You have given us yet another time to listen and learn your word of God. ಮತ್ತೊಮ್ಮೆ ನಿನ್ನ ವಾಕ್ಯವನ್ನ ಕೇಳುವಂತೆ, ನಾವು ಕಲಿಯುವಂತೆ ನೀನು ಕೊಟ್ಟಂತ ಈ ಸಮಯಕ್ಕಾಗಿ ನಾವು ನಿನ್ನ ಕೊಂಡಾಡ್ತೇವೆ. We commit each one of your hands and pray that you may cleanse us with your precious blood. ಪ್ರತಿಯೊಬ್ಬರನ್ನ ನಿನ್ನ ಕರಗಳಿಗೆ ನಾವು ಒಪ್ಪಿಸಿಕೊಟ್ಟು ನಾವು ಪ್ರಾರ್ಥಿಸ್ತೇವೆ. ನಮ್ಮನ್ನ ನಿನ್ನ ಅತ್ಯಮೂಲ್ಯವಾದ ರಕ್ತದಿಂದ ಶುದ್ಧೀಕರಿಸಿ ನಮ್ಮನ್ನ ಪರಿಶುದ್ಧಗೊಳಿಸುವುದಾಗಿ ನಾವು ಪ್ರಾರ್ಥಿಸ್ತೇವೆ. Pray the Lord speak deep into our hearts. ನಮ್ಮ ಹೃದಯದ ಆಳಕ್ಕೆ ನೀನು ಮಾತನಾಡಬೇಕೆಂಬುದಾಗಿ ನಾವು ನಿನ್ನೆ ಪ್ರಾರ್ಥಿಸ್ತೇವೆ. Pray that our to listen may have a receptive mind. ನಾವು ನಿನ್ನನ್ನ ತೆರೆದ ಮನಸ್ಸಿನಿಂದ ನಾವು ನಿನ್ನ ವಾಕ್ಯಗಳನ್ನ ಕೇಳುವಂತೆ ನಮಗೆ ಸಹಾಯ ಮಾಡು. And this study for your glory. ಮಾತ್ರವಲ್ಲದೆ ಈ ಅಧ್ಯಯನ ನಿನ್ನ ನಾಮದ ಮಹಿಮೆಗೆ ಮಾತ್ರ ಇರಲಿ. In Jesus' name. ಯೇಸು ಕ್ರಿಸ್ತನ ನಾಮದಲ್ಲಿ. Amen. ಆಮೆನ್. It's a pleasure for me to once again before you. ಮತ್ತೊಮ್ಮೆ ನಿಮ್ಮ ಮಧ್ಯೆ ಇರುವುದಕ್ಕೆ ನಾನು ಬಹಳ ಸಂತೋಷವಾಗಿದ್ದೇನೆ. And we hope that to pray that you're all in very good health. ನೀವೆಲ್ಲರೂ ಆರೋಗ್ಯವಾಗಿದ್ದೀರಿ ಎಂಬುದಾಗಿ ನಾನು ನಂಬುತ್ತೇನೆ. We must thank for that. ನಾವು ಅದಕ್ಕಾಗಿ ದೇವರನ್ನ ಕೊಂಡಾಡಬೇಕು. Because every breath we take is because of His grace. ಯಾಕಂದ್ರೆ ನಾವು ಉಸಿರಾಡುವಂತ ಪ್ರತಿಯೊಂದು ಉಸಿರು ಅದು ಆತನ ಕೃಪೆಯಿಂದ ಮಾತ್ರ. So for every second we need to be thankful to our Lord. ಆದ ಕಾರಣ ಪ್ರತಿಯೊಂದು ನಿಮಿಷಕ್ಕೂ ನಾವು ದೇವರನ್ನ ಕೊಂಡಾಡಬೇಕು, ದೇವರಿಗೆ ಕೃತಜ್ಞತೆ ಸಲ್ಲಿಸಬೇಕು. And we were discussing the subject that is the judgment seat of Christ or the bema of Christ. ಕಳೆದ ದಿನಮಾನಗಳಲ್ಲಿ ನಾವು ಯೇಸು ಕ್ರಿಸ್ತನ ನ್ಯಾಯಸ್ಥಾನ ಅಂದರೆ ಬೇಮಾ ನ್ಯಾಯಸ್ಥಾನ ಎಂಬಂತ ಆ ಒಂದು ವಿಷಯದ ಬಗ್ಗೆ ನಾವು ಅಧ್ಯಯನ ಮಾಡ್ತಾ ಬಂದಿದ್ದೇವೆ. And I thank all of you for your good response. ನಾನು ನಿಮ್ಮೆಲ್ಲರಿಗೂ ನಾನು ಕೃತಜ್ಞತೆ ಹೇಳಬೇಕು, ಯಾಕಂದ್ರೆ ನೀವು ಬಹಳ ಉತ್ತಮವಾದ ರೀತಿಯಲ್ಲಿ ಸಕಾರಾತ್ಮಕವಾಗಿ ಈ ಒಂದು ಅಧ್ಯಯನಕ್ಕೆ ಪ್ರತಿಕ್ರಿಯಿಸಿದೆ. And we have already seen different aspects of the judgment seat of Christ. ಈಗಾಗಲೇ ನಾವು ಈ ಒಂದು ಯೇಸು ಕ್ರಿಸ್ತನ ನ್ಯಾಯಸ್ಥಾನದ ಕುರಿತಾಗಿರುವಂತಹ ವಿಭಿನ್ನವಾದಂತಹ ವಿಚಾರಗಳನ್ನ ನಾವು ಸುದೀರ್ಘವಾಗಿ ಚರ್ಚೆ ಮಾಡ್ತಾ ಬಂದಿದ್ದೇವೆ. And this evening we are going to see yet another aspect of this judgment seat of Christ. ಈ ಸಂಜೆ ವೇಳೆಯಲ್ಲಿಯೂ ಸಹ ಯೇಸು ಕ್ರಿಸ್ತನ ನ್ಯಾಯಸ್ಥಾನದ ಕುರಿತಾಗಿರುವಂತಹ ಇನ್ನೊಂದು ವಿಚಾರಗಳನ್ನ ನಾವು ಅಭ್ಯಾಸ ಮಾಡೋಣ. And now we are discussing the purpose of Bema, or the purpose of the judgment seat of Jesus Christ. ಈ ಸಂಜೆ ವೇಳೆಯಲ್ಲಿ ನಾವು ಈ ಒಂದು ಯೇಸು ಕ್ರಿಸ್ತನ ನ್ಯಾಯಸ್ಥಾನದ ಉದ್ದೇಶ ಏನೆಂಬುದಾಗಿ ನಾವು ಚರ್ಚೆ ಮಾಡಲಿಕ್ಕಿದ್ದೇವೆ. And we have already touched different portions of this purpose in occasions. ಈಗಾಗಲೇ ಈ ಒಂದು ಬೇಮಾದ ಉದ್ದೇಶವನ್ನ ನಮ್ಮ ಹಿಂದಿನ ಅಧ್ಯಯನದ ಸಂಚಿಕೆಗಳಲ್ಲಿ ಇದರ ಅನೇಕ ಭಾಗಗಳನ್ನ ನಾವು ಸಂಕ್ಷಿಪ್ತವಾಗಿ ನಾವು ನೋಡ್ಕೊಂಡಿದ್ದೇವೆ. But tonight we are going to explain way. ಆದರೆ ಈ ರಾತ್ರಿ ವೇಳೆಯಲ್ಲಿ ನಾವು ಈ ಒಂದು ಬೇಮಾದ ಉದ್ದೇಶದ ಕುರಿತಾಗಿ ಬಹಳ ಸುದೀರ್ಘವಾಗಿ ನಾವು ಅದರ ಆಳವಾಗಿ ಆ ಒಂದು ವಿಷಯಕ್ಕೆ ನಾವು ಅಧ್ಯಯನಕ್ಕೆ ನಾವು ಹೋಗ್ಲಿಕ್ಕಿದ್ದೇವೆ. We may well ask the question that why Jesus set forth this judgment seat of Christ. ನಾವು ಪ್ರಶ್ನೆ ಕೇಳಬಹುದು ಈ ರೀತಿಯಾಗಿ, ಯಾಕೆ ಯೇಸು ಕ್ರಿಸ್ತನು ಈ ಒಂದು ನ್ಯಾಯಸ್ಥಾನವನ್ನ ಆತನು ಏರ್ಪಾಡು ಮಾಡಿದ್ನು ಅಥವಾ ನಿರ್ಮಿಸಿದನು ಎಂಬುದಾಗಿ. First of all, we must understand that the purpose of Bema is not punitive. ಮೊದಲನೇದಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು, ಈ ಬೇಮಾದ ಒಂದು ಉದ್ದೇಶ ಇದು ಶಿಕ್ಷೆಗೆ ಗುರಿಪಡಿಸುವಂತ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಯೇಸು ಸ್ವಾಮಿ ಇದನ್ನ ಸ್ಥಾಪಿಸಿದಲ್ಲ.
It is not to judge believers' sin, both confessed and non-confessed. ಈ ವಿಶ್ವಾಸಿಗಳ ಅರಿಕೆ ಮಾಡಿಕೊಂಡ ಅಥವಾ ಅರಿಕೆ ಮಾಡಿಕೊಳ್ಳದೆ ಇರುವಂತಹ ಪಾಪಗಳನ್ನ ನ್ಯಾಯ ವಿಧಿಸುವುದಕ್ಕೋಸ್ಕರವಾಗಿ, ನ್ಯಾಯ ವಿಚಾರಣೆ ಮಾಡುವುದಕ್ಕೋಸ್ಕರವಾಗಿ ಈ ಒಂದು ನ್ಯಾಯಸ್ಥಾನವನ್ನು ಆತನು ಸ್ಥಾಪಿಸಲಿ. Because when writing Paul to Romans, he says, ರೋಮಾಪುರದ ಪತ್ರಿಕೆಯಲ್ಲಿ ನಾವು ಈ ರೀತಿಯಾಗಿ ಬರವಣಿಗೆಯನ್ನು ನಾವು ನೋಡ್ತೇವೆ. There is therefore now no condemnation for those who are in Christ Jesus. Romans 8:1 in RSV. ರೋಮಾಪುರದ ಪತ್ರಿಕೆ 8ನೇ ಅಧ್ಯಾಯ 1ನೇ ವಚನದಲ್ಲಿ ನಾವು ನೋಡ್ತೇವೆ, ಆದ ಕಾರಣ ಇನ್ನು ಮೇಲೆ ನಮಗೆ ಈ ಒಂದು ರಕ್ಷಣೆ ಕುರಿತಾಗಿ ಇರುವಂತಹ ಆ ಒಂದು ವಿಚಾರದಲ್ಲಿ ಪೌಲನು ಹೇಳ್ತಾನೆ, ನಮಗೆ ಇನ್ನು ಈ ಒಂದು ಪಾಪ ನಿರ್ಣಯವಿಲ್ಲ ಎಂಬುದಾಗಿ ನಾವು ನೋಡ್ತೇವೆ. We have mentioned it over and again many times before. ನಾವು ಇದನ್ನ ಅನೇಕ ಬಾರಿ ಈ ಒಂದು ವಿಚಾರವನ್ನ ನಾವು ಪುನರಾವರ್ತಿಸಿ ನಾವು ಇದರ ಬಗ್ಗೆ ನಾವು ಹೇಳಿದ್ದೇವೆ. That is the word of the apostles. ಇದು ಅಪೊಸ್ತಲರು ನಮಗೆ ಬೋಧಿಸಿದಂತ ಒಂದು ಬೋಧನೆಗಳಾಗಿವೆ. We have Jesus' own words. ಮತ್ತೆ ನಾವು ನೋಡ್ತೇವೆ ಯೇಸು ಸ್ವಾಮಿ ಇದರ ಕುರಿತಾಗಿ ಹೇಳುವುದನ್ನು ಸಹ ನಾವು ನೋಡಬಹುದು. And they are recorded in John 5:24. ಇದನ್ನ ಯೇಸು ಸ್ವಾಮಿ ಯೋಹಾನ ಸುವಾರ್ತೆ 5ನೇ ಅಧ್ಯಾಯದಲ್ಲಿ ಹೇಳುವುದನ್ನು ನಾವು ನೋಡಬಹುದು. In KJV we read like that, truly, truly I say to you, he who hears my word and believes in him who sent me has eternal life. He does not come into judgment, but has passed from death to life. ಅಲ್ಲಿ ನಾವು ನೋಡ್ತೇವೆ, ಆದ್ರಿಂದ ನಾನು ನಿಜವಾಗಿ ನಾನು ನಿಮಗೆ ಹೇಳುತ್ತೇನೆ, ಯೋಹಾನ ಬರೆದ ಸುವಾರ್ತೆ 5ನೇ ಅಧ್ಯಾಯ ಅದರ 24ನೇ ವಚನ ಹೀಗಿದೆ, ನಾನು ಓದ್ತೇನೆ, ನಿಮಗೆ ನಿಜವಾಗಿ ಹೇಳುತ್ತೇನೆ, ನನ್ನ ವಾಕ್ಯವನ್ನು ಕೇಳಿ ನನ್ನನ್ನು ಕಳುಹಿಸಿದಾತನನ್ನು ನಂಬುವವನು ನಿತ್ಯ ಜೀವನ ಹೊಂದಿದ್ದಾನೆ, ಅವನು ತೀರ್ಪಿಗೆ ಗುರಿಯಾಗುವುದಿಲ್ಲ, ಮರಣದಿಂದ ಪಾರಾಗಿ ಜೀವಕ್ಕೆ ಸೇರಿದ್ದಾನೆ. Here Jesus very specifically says that he who hears my word. ಇಲ್ಲಿ ಯೇಸು ಸ್ವಾಮಿ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ, ಯಾರು ನನ್ನ ವಾಕ್ಯಗಳನ್ನ ಕೇಳುತ್ತಾನೋ ಎಂಬುದಾಗಿ. And believes in him who sent me. ಮಾತ್ರವಲ್ಲದೆ ಯಾರು ನನ್ನನ್ನು ಕಳುಹಿಸಿದಾತನೋ ಆತನನ್ನು ನಂಬುವವನು ಅಲ್ಲ, ಅಥವಾ ಆತನಲ್ಲಿ ಜೀವಿಸುವವನು has eternal life. ಅಂಥವನಿಗೆ ನಿತ್ಯ ಜೀವ ಉಂಟು. He does not come into judgment. ಆತನು ನ್ಯಾಯ ತೀರ್ಪಿಗೆ ಒಳಪಡುವುದಿಲ್ಲ. Why does he has no judgment? Because he passed from death to life. ಯಾಕೆ ಅವನಿಗೆ ನ್ಯಾಯ ತೀರ್ಪಿಲ್ಲ? ಯಾಕೆಂದರೆ ಅವನು ಮರಣದಿಂದ ಜೀವವನ್ನ ಹೊಂದಿದ್ದಾನೆ. In this context, the meaning of the word judgment is not punishment. ಆದ್ರಿಂದ ಈ ಒಂದು ಸಂದರ್ಭದಲ್ಲಿ ನ್ಯಾಯ ತೀರ್ಪು ಎಂಬುವಂತ ಪದಕ್ಕಿರುವಂತ ಅರ್ಥ ಅದು ದಂಡನೆ ಅಥವಾ ಶಿಕ್ಷೆ ಅಲ್ಲ. But I repeat once again, the judgment here means in this particular portion that does not come into judgment. That judgment is eternal punishment. ಆದ್ರಿಂದ ಮತ್ತೊಮ್ಮೆ ನಾನು ನಿಮಗೆ ರುಜುಪಡಿಸಿ ಹೇಳುವಂತ ವಿಚಾರ, ಇಲ್ಲಿ ನಾವು ನೋಡುವಂತ ನ್ಯಾಯ ವಿಚಾರಣೆ ಅದು ಕೊನೆಯಲ್ಲಿ ನಡೆಯುವಂತ ನ್ಯಾಯ ವಿಚಾರಣೆ ಅಲ್ಲ. Because death, which is contrasted with pass from death to life. ಯಾಕಂದ್ರೆ ಇಲ್ಲಿ ನಾವು ನೋಡುವಂತದ್ದು ಮರಣದಿಂದ ನಾವು ಜೀವಕ್ಕೆ ಈಗಾಗಲೇ ಬಾಧ್ಯಸ್ಥರಾಗಿದ್ದೇವೆ. Because when pass from death means to life means from punishment to life. ಅದರ ಅರ್ಥ ಏನು ಅಂತಂದ್ರೆ ನಾವು ದಂಡನೆಯಿಂದ ನಾವು ನಿತ್ಯ ಜೀವಕ್ಕೆ ನಾವು ಈಗಾಗಲೇ ಬಾಧ್ಯಸ್ಥರಾಗಿದ್ದೇವೆ. So the difference is that in John 5:24 judgment means eternal punishment and death. ಅದರಿಂದ ಇಲ್ಲಿ ನಾವು ನೋಡ್ತೇವೆ, ಯೋಹಾನ ಸುವಾರ್ತೆ 5ನೇ ಅಧ್ಯಾಯ 24ನೇ ವಚನದಲ್ಲಿ ನಾವು ನೋಡುವಂತದ್ದು, ಅಲ್ಲಿ ನಾವು ನೋಡುವಂತ ನ್ಯಾಯ ತೀರ್ಪಿನ ಅರ್ಥ ಅಲ್ಲಿ
ನಾವು ಮರಣದಿಂದ ಜೀವಕ್ಕೆ ಈಗಾಗಲೇ ನಾವು ಬಾಧ್ಯಸ್ಥರಾಗಿದ್ದೇವೆ, ಇನ್ಮೇಲೆ ನಮಗೆ ಮರಣವಿಲ್ಲ. But in judgment seat of pride, there the meaning of the word judgment is not punishment. ಆದ್ದರಿಂದ ಇಲ್ಲಿ ನಾವು ನೋಡುವಂತದ್ದು ಯೇಸು ಕ್ರಿಸ್ತನ ನ್ಯಾಯಸ್ಥಾನದಲ್ಲಿ ನಾವು ನೋಡುವಾಗ, ಅಲ್ಲಿ ನಾವು ನೋಡುವಾಗ ಆ ಒಂದು ನ್ಯಾಯಸ್ಥಾನಕ್ಕೆ ಇರುವಂತಹ ನ್ಯಾಯ ವಿಚಾರಣೆಯಲ್ಲಿ ನಮಗೆ ದಂಡನೆ ಇಲ್ಲ. In both of these instances, the word judgment comes. ಅದರಿಂದ ಈ ಎರಡು ವೇದ ಭಾಗದಲ್ಲಿ ಸಹ ನಾವು ನೋಡುವಾಗ ನ್ಯಾಯ ವಿಚಾರಣೆ ಅಥವಾ ನ್ಯಾಯಸ್ಥಾನದ ಕುರಿತಾಗಿ ನಾವು ನೋಡುತ್ತೇವೆ. In John 5:24, it is that judgment is eternal punishment and death. ನಾವು ನೋಡುವಾಗ ಯೋಹಾನ ಸುವಾರ್ತೆಯಲ್ಲಿ ಹೇಳುವಂತ ನ್ಯಾಯ ವಿಚಾರಣೆ ಅದು ನಿತ್ಯತ್ವಕ್ಕೂ ನಮಗೆ ಕೊಡುವಂತ ಮರಣದಂಡನೆ ಆಗಿರುವಂತದ್ದಾಗಿದೆ. But in the judgment seat of pride, that judgment is not punishment. ಆದರೆ ಯೇಸು ಕ್ರಿಸ್ತನ ನ್ಯಾಯಸ್ಥಾನದಲ್ಲಿ ನಾವು ನೋಡುವಾಗ ಅಲ್ಲಿ ನಮಗೆ ಮರಣದಂಡನೆ ಅಥವಾ ಶಿಕ್ಷೆ ಇಲ್ಲ ಅಲ್ಲಿ. Then why and what kind of judgment is this? ಹಾಗಾದರೆ ಯೇಸು ಕ್ರಿಸ್ತನ ನ್ಯಾಯಸ್ಥಾನದಲ್ಲಿ ಯಾವ ರೀತಿಯಾದಂತ ಒಂದು ನ್ಯಾಯ ವಿಚಾರಣೆನ ಯೇಸು ಸ್ವಾಮಿ ಮಾಡುವಂತವನಾಗಿದ್ದಾನೆ? Now the word translated appear, that is phaneuro, in 2 Corinthians 5:10. 2 ಕೊರಿಂಥ 5ನೇ ಅಧ್ಯಾಯ 10ನೇ ವಚನದಲ್ಲಿ ಫೆನೀರೋ ಎಂಬಂತ ಪದವನ್ನ ಮೂಲ ಭಾಷೆಯಲ್ಲಿ ಬಳಸಲಾಗಿರುವಂತದನ್ನು ನಾವು ಗಮನಿಸಬಹುದು. In English it is translated into appear, but it is better rendered to be made manifest, to be made manifest. ಇದನ್ನ ಇಂಗ್ಲಿಷ್ ಭಾಷಾಂತರದಲ್ಲಿ ಭಾಷಾಂತರ ಮಾಡಿರುವಾಗ ಕಾಣಿಸಿಕೊಳ್ಳುವಂತದ್ದು ಎಂಬುದಾಗಿ ಅವರು ಭಾಷಾಂತರ ಮಾಡಿದ್ದಾರೆ. ಅದಕ್ಕಿಂತಲೂ ಉತ್ತಮವಾದಂತ ಭಾಷಾಂತರ ಹೇಳಬೇಕಾದ್ರೆ ಆ ಒಂದು ಅರ್ಥಕ್ಕೆ ಕೊಡುವಂತದ್ದು ಪ್ರದರ್ಶಿಸಲ್ಪಡುವಂತದ್ದು ಅಥವಾ ದರ್ಶಿಸಲ್ಪಡುವಂತದ್ದು ಎಂಬಂತ ಅರ್ಥವನ್ನ ನಾವು ಕೊಡಬಹುದು. Though it can be translated appear, but it's a better render is to be made manifest. ಹೌದು, ಕಾಣಿಸಿಕೊಳ್ಳುವಂತದ್ದು ಎಂಬ ಪದಕ್ಕೆ ಪದವು ಒಳ್ಳೆ ಪದವೇ, ಆದರೆ ಅದಕ್ಕಿಂತಲೂ ಉತ್ತಮವಾದದ್ದು ಆತನ ಪ್ರದರ್ಶನ ಎಂಬಂತದ್ದು ಎಂಬಂತ ಪದ ಅಲ್ಲಿ ಬಹಳ ಅರ್ಥವಾದಂತ ಒಂದು ಅರ್ಥವನ್ನು ಕೊಡುವಂತದ್ದಾಗಿದೆ. It suggests that the purpose of the bema of Christ is to make public manifestation, demonstration, etc. ಇಲ್ಲಿ ನಾವು ನೋಡುವಾಗ ಬೇಮಾದಲ್ಲಿ ಈ ಒಂದು ವಿಚಾರ ಬರುವಾಗ ಅಲ್ಲಿ ಬಹಿರಂಗವಾಗಿ ಎಲ್ಲರಿಗೂ ತೋರ್ಪಡಿಸುವಂತ ರೀತಿಯಲ್ಲಿ ಬಹಿರಂಗವಾಗಿ ಬಾಹ್ಯವಾಗಿ ಈ ಒಂದು ನ್ಯಾಯ ವಿಚಾರಣೆ ನಡೆಯುವಂತದ್ದಾಗಿರುತ್ತದೆ. So that's what says that truly, truly I say to you, he who hears my word. ಆದ ಕಾರಣ ಇಲ್ಲಿ ಯೇಸು ಸ್ವಾಮಿ ಯೋಹಾನ ಸುವಾರ್ತೆಯಲ್ಲಿ ನಾವು ನೋಡುವಂತದ್ದು ಆತನು ಹೇಳುವಂತ ಮಾತು, ನಿಮಗೆ ನಾನು ನಿಜವಾಗಿ ಹೇಳುವಂತದ್ದೇನೆಂದರೆ he has passed from death to life. ಅವನು ಈಗಾಗಲೇ ಮರಣದಿಂದ ಪಾರಾಗಿ ಜೀವಕ್ಕೆ ಸೇರಿದ್ದಾನೆ. So here the word in 2 Corinthians 5:10. 2 ಕೊರಿಂಥ 5ನೇ ಅಧ್ಯಾಯ 10ನೇ ವಚನದಲ್ಲಿ appear means to make a public manifestation. ಅಲ್ಲಿ ನಾವು ನೋಡುವಾಗ ಬಹಿರಂಗವಾಗಿ ಅಂದ್ರೆ ಸಾರ್ವತ್ರಿಕವಾಗಿ ಒಂದು ಪ್ರದರ್ಶನವನ್ನ, ಒಂದು ಪ್ರತ್ಯಕ್ಷತೆಯನ್ನು ಕೊಡುವಂತದ್ದಾಗಿದೆ. Demonstration or revelation of the real character and motive of a person. ಅಲ್ಲಿ ಒಬ್ಬ ವ್ಯಕ್ತಿಯ ನಿಜವಾದಂತ ಗುಣಲಕ್ಷಣವನ್ನ, ಅವನ ಸ್ವರೂಪವನ್ನ, ಅವನ ರೂಪವನ್ನ ಪ್ರತ್ಯಕ್ಷಪಡಿಸುವಂತದ್ದಾಗಿದೆ. So that is the purpose of the judgment seat of Jesus Christ. ಇದುವೇ ನಾವು ನೋಡುತ್ತೇವೆ ಯೇಸು ಕ್ರಿಸ್ತನ ನ್ಯಾಯಸ್ಥಾನದ ಮುಖ್ಯ ಉದ್ದೇಶವಾಗಿದೆ. To make a public manifestation. ಅಂದರೆ ಒಬ್ಬ ವ್ಯಕ್ತಿಯ ಕುರಿತಾಗಿರುವಂತಹ ವ್ಯಕ್ತಿತ್ವವನ್ನ ಬಹಿರಂಗಪಡಿಸುವಂತದ್ದಾಗಿದೆ. Of what? The real character and motivation of a person is to be manifested publicly. ಏನನ್ನ ಬಹಿರಂಗಪಡಿಸಬೇಕು? ಒಬ್ಬ ವ್ಯಕ್ತಿಯಲ್ಲಿ ಇರುವಂತ ಅವನ ಗುಣಲಕ್ಷಣಗಳು,
ಅವನ ನಿಜವಾದಂತ ವ್ಯಕ್ತಿತ್ವವನ್ನ ಅವನ ಗುಣಾತಿಶಯಗಳನ್ನ ಪ್ರಚುರಪಡಿಸುವಂತದ್ದು ಅಥವಾ ಬಹಿರಂಗಪಡಿಸುವಂತದ್ದಾಗಿದೆ. And the motives of a particular person. ಮಾತ್ರವಲ್ಲದೆ ಆ ವ್ಯಕ್ತಿಯಲ್ಲಿರುವಂತ ಅವನ ಉದ್ದೇಶಗಳು ಏನಾಗಿದೆ ಅವುಗಳನ್ನ ಬಹಿರಂಗಪಡಿಸುವಂತದ್ದು. That is the core purpose of the bema of Jesus Christ. ಇದೇ ಯೇಸು ಕ್ರಿಸ್ತನ ಬೇಮಾದ ಬಹಳ ಮುಖ್ಯವಾದಂತ ಉದ್ದೇಶವಾಗಿರುವಂತದ್ದು. Because only believers that after resurrection or transformation, ಯಾಕಂದ್ರೆ ವಿಶ್ವಾಸಿಗಳು ಅವರು ಈ ಒಂದು ಎತ್ತಲ್ಪಡುವಿಕೆ ಸಮಯದಲ್ಲಿ ನಮ್ಗೆ ಗೊತ್ತಿದೆ, ಅವರು ರೂಪಾಂತರ ಹೊಂದುತ್ತಾರೆ. ಅವರು ರೂಪಾಂತರಗೊಳ್ಳುವಾಗ, that is after rapture, after receiving glorious bodies, ಅಂದ್ರೆ ಅವರು ಎತ್ತಲ್ಪಟ್ಟ ನಂತರ, ಅವರು ಮಹಿಮಾ ಶರೀರವನ್ನ ಹೊಂದಿದ ನಂತರ, they are to stand before the judgment seat of Jesus Christ. ಅವರು ಯೇಸು ಕ್ರಿಸ್ತನ ನ್ಯಾಯಸ್ಥಾನದ ಮುಂದೆ ನಿಲ್ಲಲೇಬೇಕಾಗಿ ಬರುತ್ತದೆ. Therefore, the purpose of bema of this judgment is not for condemnation. ಆದ ಕಾರಣ ಈ ಯೇಸು ಕ್ರಿಸ್ತನ ನ್ಯಾಯಸ್ಥಾನದ ಮುಂದೆ ನಿಲ್ಲುವಂತ ಉದ್ದೇಶ ನಾವು ಮಾಡಿದಂತ ಕಾರ್ಯಗಳಿಗೆ ಶಿಕ್ಷೆಯನ್ನು ಕೊಡುವಂಥದ್ದು ಅಥವಾ ದಂಡನೆಯನ್ನ ಕೊಡುವಂಥದ್ದಲ್ಲ. It is to evaluate and bestow different degrees of rewards. ಈ ಒಂದು ನ್ಯಾಯಸ್ಥಾನದಲ್ಲಿ ಸಂಭವಿಸುವುದೇನಾಗಿರ್ತದೆ ಅಂದ್ರೆ, ನಾವು ಮಾಡಿದಂತ ಕೆಲಸಗಳಿಗೆ ಅನುಗುಣವಾಗಿ ಅದಕ್ಕೆ ತಕ್ಕವಾದಂತ ಪ್ರತಿಫಲವನ್ನ, ಬಹುಮಾನವನ್ನ, ನಾವು ಮಾಡಿದಂತ ಕೆಲಸಕ್ಕೆ ಅನುಸಾರವಾಗಿ ವಿಭಿನ್ನವಾದಂತ ಉಡುಗೊರೆಗಳನ್ನ, ಬಹುಮಾನವನ್ನ ಕ್ರಿಸ್ತನಿಂದ ನಾವು ಪಡೆದುಕೊಳ್ಳುವಂತದ್ದಾಗಿದೆ. We have seen what is not the purpose, that is not for condemnation. ಈಗಾಗಲೇ ನಾವು ಈ ಒಂದು ನ್ಯಾಯಸ್ಥಾನದ ಉದ್ದೇಶವಲ್ಲದಂತ ವಿಷಯಗಳನ್ನು ನಾವು ಈಗಾಗಲೇ ನೋಡಿದ್ದೇವೆ. Then what is for, that is to evaluate and bestow different degrees of rewards. ಈಗ ನಾವು ಈ ನ್ಯಾಯಸ್ಥಾನವು ಯಾವ ವಿಷಯವನ್ನು ಹೊಂದಿಕೊಂಡು ಅಥವಾ ಯಾವ ಉದ್ದೇಶವನ್ನು ಹೊಂದಿಕೊಂಡು ಆತನು ಮಾಡ್ತಾನೆ ಎಂಬಂತ ವಿಚಾರಗಳನ್ನು ನಾವು ನೋಡ್ತಾ ಇದ್ದೇವೆ. ಅದರಲ್ಲಿ ನಾವು ನೋಡಿದ್ದು ಮುಖ್ಯವಾಗಿ ನಾವು ಆತನ ಕೈಗಳಿಂದ ಬಹುಮಾನವನ್ನ, ಅಂದ್ರೆ ನಾವು ಮಾಡಿದ ಕೆಲಸಗಳಿಗೆ ಅನುಗುಣವಾಗಿ ಆತನು ನಮಗೆ ಕೊಡುವಂತ ಬಹುಮಾನಕ್ಕೋಸ್ಕರವಾಗಿ ಈ ನ್ಯಾಯಸ್ಥಾನದ ಮುಂದೆ ನಾವು ನಿಲ್ಲುವಂತದ್ದಾಗಿದೆ. I think it is very clear that what the purpose of this judgment seat is not, and what it is for. ನಾನು ನಂಬ್ತೇನೆ ಈ ಒಂದು ನ್ಯಾಯಸ್ಥಾನದ ಮುಖ್ಯ ಉದ್ದೇಶ ಏನಾಗಿದೆ ಎಂಬುದನ್ನ ನೀವು ಈಗಾಗಲೇ ಅರ್ಥ ಮಾಡಿಕೊಂಡಿದ್ದೀರಿ ಎಂಬುದಾಗಿ ನಾನು ನಂಬ್ತೇನೆ. Apostle Paul makes one thing very clear to the Corinthians, that ಅಪೊಸ್ತಲನಾದಂತಹ ಪೌಲನು ಕೊರಿಂಥದವರಿಗೆ ಒಂದು ವಿಚಾರವನ್ನ ಬಹಳ ಸ್ಪಷ್ಟಪಡಿಸ್ತಾನೆ. ಅದೇನಪ್ಪ ಅಂತಂದ್ರೆ, now if anyone builds on the foundation with God, ಯಾವನಾದರೂ ಆತನು ಯೇಸು ಕ್ರಿಸ್ತನೊಟ್ಟಿಗೆ ಅಥವಾ ದೇವರೊಟ್ಟಿಗೆ ಆತನು ಈ ಅಸ್ಥಿವಾರವನ್ನ, ನಂಬಿಕೆ ಅಸ್ಥಿವಾರವನ್ನ ಹಾಕ್ತಾನೋ, silver, precious stones, wood, hay, straw, ಆ ಒಂದು ಅಸ್ಥಿವಾರವನ್ನ ಅತ್ಯಮೂಲ್ಯವಾದಂತ ಕಲ್ಲುಗಳಿಂದ, ವಜ್ರಗಳಿಂದ, ಮುತ್ತುಗಳಿಂದ ಮುಂತಾದ ಬೆಲೆಬಾಳುವಂತ ವಸ್ತುಗಳಿಂದ ಅವನ್ನ ಕಟ್ತಾನೋ, each man's work will become manifest. ಪ್ರತಿಯೊಬ್ಬನ ಕೆಲಸವೂ ಸಹ ಆ ಒಂದು ದಿನದಲ್ಲಿ, ಅಂದ್ರೆ ಆತನ ಕ್ರಿಸ್ತನ ನ್ಯಾಯಸ್ಥಾನದ ಮುಂದೆ ನಿಲ್ಲುವಾಗ ಆ ಒಂದು ಕಾರ್ಯಗಳು ಪ್ರದರ್ಶಿಸಲ್ಪಡುವಂತದ್ದಾಗಿರ್ತದೆ. For the day will disclose it. ಯಾಕಂದ್ರೆ ಆ ದಿನ ಬಂದಾಗ ಈ ಕೆಲಸ ಕಾರ್ಯಗಳೆಲ್ಲವೂ ಬಹಿರಂಗಪಡಿಸಲಾಗ್ತದೆ. Because it will be revealed with fire. ಯಾಕಂದ್ರೆ ಆ ಕೆಲಸ ಕಾರ್ಯಗಳೆಲ್ಲವೂ ಬೆಂಕಿಯಲ್ಲಿ ಪರಿಶೋಧಿಸಲ್ಪಟ್ಟು ಪ್ರಕಟಪಡಿಸಲಾಗುತ್ತದೆ. And the fire will test what sort of work each one has done. ಪ್ರತಿಯೊಬ್ಬನು ಮಾಡಿದಂತ ಕೆಲಸ ಕಾರ್ಯಗಳನ್ನ ಬೆಂಕಿಯಲ್ಲಿ ಅದನ್ನ ಪುಟ ಹಾಕಿ ಪರೀಕ್ಷಿಸಲ್ಪಡುತ್ತದೆ. If any man's work is burned up, ಒಂದು ವೇಳೆ ಯಾರನ್ನಾದ್ರೂ ಕೆಲಸ
ಅದು ಬೆಂಕಿಯಲ್ಲಿ ಪರೀಕ್ಷಿಸಲ್ಪಡುವಾಗ ಸುಟ್ಟು ಬೂದಿಯಾದರೆ he will suffer loss. ಅಂಥ ವ್ಯಕ್ತಿಯು ನಷ್ಟವನ್ನ ಹೊಂದುವಂತವನಾಗಿರ್ತಾನೆ. So he himself will be saved, but only as through fire. ಅವನು ತನ್ನ ಜೀವನ ಉಳಿಸಿಕೊಳ್ಳುತ್ತಾನೆ ಬೆಂಕಿಯಿಂದ, ಆದರೆ ಅವನ ಕಾರ್ಯಗಳೆಲ್ಲವೂ ನಷ್ಟವಾಗಿ ಹೋಗ್ತದೆ ಅಥವಾ ವಿಫಲವಾಗಿರುವಂತದ್ದಾಗಿರುತ್ತದೆ. This is from 1 Corinthians chapter 3, 12 to 15 from RSV. ಇದನ್ನ 1 ಕೊರಿಂಥ 3ನೇ ಅಧ್ಯಾಯ 12ರಿಂದ 15ನೇ ವಚನಗಳವರೆಗೆ ನಾವು ನೋಡಬಹುದು. It is very astounding description that Paul has given here. ಇಲ್ಲಿ ಪೌಲನು ಬಹಳ ಅತ್ಯುತ್ತಮವಾದಂತಹ ಒಂದು ಪರಿಚಯವನ್ನು, ಒಂದು ಚಿತ್ರಣವನ್ನು ನಮಗೆ ಕೊಡುವಂತವನಾಗಿರ್ತಾನೆ. If at all there is no direct reference that it is something related to judgment seat of Christ, ಒಂದು ವೇಳೆ ಇಲ್ಲಿ ನೇರವಾಗಿ ಯೇಸು ಕ್ರಿಸ್ತನ ನ್ಯಾಯಸ್ಥಾನಕ್ಕೆ ಪೌಲನು ಉದ್ದೇಶಿಸಿ ಮಾತನಾಡದೆ ಹೋದರೂ ಸಹ, but it is something related to reward. ಆದರೆ ಖಂಡಿತವಾಗಲೂ ಇದು ಆತನ ಕೈಗಳಿಂದ ನಾವು ಪಡ್ಕೊಳ್ಳುವಂತ ಬಹುಮಾನಕ್ಕೆ ಅಥವಾ ಉಡುಗೊರೆಗೆ ಸಂಬಂಧವಾಗಿದೆ. And we know that the reward is given in the judgment seat of Christ. ನಮಗೆ ಗೊತ್ತಿದೆ ಈ ಒಂದು ಉಡುಗೊರೆ ಬಹುಮಾನವು ನಮಗೆ ಯೇಸು ಕ್ರಿಸ್ತನ ಕೈಗಳಿಂದ ಆತನ ನ್ಯಾಯಸ್ಥಾನದ ಮುಂದೆ ನಮಗೆ ಕೊಡಲಾಗುತ್ತದೆ. And therefore we can take it as reference for the study for this judgment seat of Christ. ಆದ ಕಾರಣ ಈ ಒಂದು ಅಧ್ಯಯನದಲ್ಲಿ ಯೇಸು ಕ್ರಿಸ್ತನ ನ್ಯಾಯಸ್ಥಾನದ ಕುರಿತಾಗಿರುವಂತಹ ಈ ಒಂದು ಅಧ್ಯಯನದಲ್ಲಿ ನಾವೊಂದು ಇದನ್ನ ನಮ್ಮ ರೆಫರೆನ್ಸ್ ಆಗಿ ನಾವು ಅದನ್ನು ಬಳಸಿಕೊಳ್ಳಬಹುದು. See, some Roman Catholics are theologians. ಕೆಲವು ರೋಮನ್ ಕ್ಯಾಥೋಲಿಕ್ ದೈವಶಾಸ್ತ್ರಜ್ಞರು they take it as what's called the purgatory, ಅವರು ಅದನ್ನ ಪರ್ಗೆಟ್ರಿ ಎಂಬುದಾಗಿ ತಿಳ್ಕೊಳ್ತಾರೆ. ಅಂದ್ರೆ ಅವರು ಈ ಒಂದು ನರಕದಲ್ಲಿ ಇರುವಂತವರಿಗೆ ಪರಲೋಕ ಹೋಗುವುದಕ್ಕೆ ಕೊಡುವಂತಹ ಈ ಒಂದು ಬೋಧನೆ ಏನಿದೆ, ಅವರ ಕ್ಯಾಥೋಲಿಕ್ ಒಂದು ಬೋಧನೆ ಏನಿದೆ, ಅದಕ್ಕೆ ಸಂಬಂಧವಾಗಿ ಇದನ್ನು ತೆಗೆದುಕೊಳ್ತಾರೆ. So they think that this something called a mini hell. ಆದ್ರಿಂದ ಅವರು ಅಂದುಕೊಳ್ಳುವಂಥದ್ದು ಇದು ನಿಜವಾದಂತ ಒಂದು ನರಕಕ್ಕಿಂತ ಒಂದು ನರಕದ ರೀತಿ ಇರುವಂತ ಒಂದು ಸಣ್ಣದಾದಂತ, ಅಂದ್ರೆ ಅದಕ್ಕೆ ಹೋಲಿಕೆಯಾಗಿ ಸಣ್ಣದಾಗಿರುವಂತ ಒಂದು ನರಕ ಎಂಬುದಾಗಿ ಅವರು ಅಂದುಕೊಳ್ತಾರೆ. When a person dies, he will go to a place called purgatory. ಅವರ ನಂಬಿಕೆ ಪ್ರಕಾರವಾಗಿ, ಬೋಧನೆ ಪ್ರಕಾರವಾಗಿ ಒಬ್ಬ ವ್ಯಕ್ತಿ ಸಾಯುವಾಗ ಅವನು ಪರ್ಗೆಟ್ರಿ ಎಂಬ ಸ್ಥಳಕ್ಕೆ ಹೋಗ್ತಾನೆ, ಅಂದ್ರೆ ನರಕಕ್ಕೆ ಹೋಗೋದಿಲ್ಲ. So he is already dead and his soul went to that particular place. ಅವನು ಸತ್ತ ನಂತರ ಅವನ ಆತ್ಮವು ಈ ಒಂದು ಪರ್ಗೆಟ್ರಿ ಎಂಬ ಸ್ಥಳಕ್ಕೆ ಹೋಗ್ತದೆ. And those people on earth, ಮಾತ್ರವಲ್ಲದೆ ಭೂಮಿಯಲ್ಲಿರುವಂತವರು, and they will start praying and praying and praying. ಭೂಮಿಯಲ್ಲಿ ಇದ್ದಂತವರು ಸತ್ತಂತವರಿಗೋಸ್ಕರವಾಗಿ ಪ್ರಾರ್ಥನೆ ಮಾಡಿ and the dead man's soul get purified. ಈ ಸತ್ತ ಮನುಷ್ಯನ ಆತ್ಮವು ಶುದ್ಧೀಕರಿಸಲ್ಪಟ್ಟು and purified and over and again purified. ಮತ್ತಷ್ಟು ಇನ್ನಷ್ಟು ಅದು ಪರಿಶುದ್ಧಗೊಳಿಸಲ್ಪಟ್ಟು and finally get eligible to enter heaven. ಕೊನೆಯದಾಗಿ ಆ ಆತ್ಮವು ಪರಲೋಕವನ್ನ ಪ್ರವೇಶಿಸುವುದಕ್ಕೆ ಯೋಗ್ಯವಾಗ್ತದೆ. That is what this passage dealing with from chapter 3, say 10 to 15 or 16, like that. ಇದನ್ನೇ ನಾವು ಈ ಒಂದು ಅಧ್ಯಾಯಗಳಲ್ಲಿ ನಾವು ನೋಡುವಂತದ್ದು 3ನೇ ಅಧ್ಯಾಯದ 12ರಿಂದ 15ನೇ ವಚನಗಳಲ್ಲಿ. That is a position of the Roman Catholic belief. ಇದನ್ನೇ ಈ ಒಂದು ವಾಕ್ಯಕ್ಕೆ ಕೊಡುವಂತ ಒಂದು ವ್ಯಾಖ್ಯಾನವಾಗಿದೆ ರೋಮನ್ ಕಥೋಲಿಕ್ ಸಭೆಯ ನಂಬಿಕೆಗೆ ಸೇರಿಸಲ್ಪಟ್ಟಂತವರು. I don't want to argue this time because our subject is not based on that thing. ನಾನು ಈ ಸಮಯದಲ್ಲಿ ಈ ಒಂದು ವಿಚಾರದಲ್ಲಿ ಕುರಿತಾಗಿರುವಂತ ಭಿನ್ನ ಮತಗಳನ್ನ ಅಥವಾ ತರ್ಕಗಳನ್ನ ನಾನು ಹೆಚ್ಚು ವಿವರಿಸುವುದಕ್ಕೆ ನಾವು ಬಯಸುವುದಿಲ್ಲ, ಯಾಕಂದ್ರೆ ಸಮಯದ ಅಭಾವದಿಂದ. But this is just for information.
ಆದರೆ ಕೇವಲ ನಿಮ್ಮ ಮಾಹಿತಿಗೋಸ್ಕರವಾಗಿ ನಾನು ಇದನ್ನು ಹೇಳ್ತಾ ಇದ್ದೀನಿ. Sometimes somebody may approach with this thought. ಕೆಲವೊಮ್ಮೆ ಈ ಒಂದು ವಿಚಾರಗಳು ಕೆಲವೊಮ್ಮೆ ಮನಸ್ಸಿಗೆ ಬಂದಿರಬಹುದು. But this passage is not dealing with any purgatory, because purgatory is not taught in the Bible. ಅದರಿಂದ ಇಲ್ಲಿ ನಾವು ನೋಡುವಂತದ್ದು ಈ ವಚನಗಳಲ್ಲಿ ಎಲ್ಲಿಯೂ ಸಹ ನಾವು ಈ ಒಂದು ಪರ್ಗೆಟ್ ಅಥವಾ ನರಕಕ್ಕೆ ಹೋಗುವಂತಕ್ಕಿಂತ ಮುಂಚೆ ಇರುವಂತಹ ಈ ಒಂದು ಸಣ್ಣ ನಾವು ನೋಡುವುದಿಲ್ಲ. There is only two places written about, either in heaven or in hell. ಯಾಕಂದ್ರೆ ಸತ್ಯವೇದ ನಮಗೆ ಸ್ಪಷ್ಟವಾಗಿ ಬೋಧಿಸುವಂತದ್ದು ಎರಡು ಸ್ಥಳ ಅಷ್ಟೇ, ಒಂದು ಪರಲೋಕ, ಅದು ಬಿಟ್ರೆ ನರಕ. There is no middle position. ಇಲ್ಲಿ ಮಧ್ಯದಲ್ಲಿ ಯಾವ ಒಂದು ಸ್ಥಳವಿಲ್ಲ. There is no intermediately a place. ಅದರಿಂದ ಸ್ವರ್ಗ ಮತ್ತು ನರಕಕ್ಕೆ ಮಧ್ಯದಲ್ಲಿ ಇನ್ನೊಂದು ಸ್ಥಳವಿಲ್ಲ. Whatever you have done, you will get accordingly. ಆದ ಕಾರಣ ನೀವು ಮಾಡಿದಂತ ಕೆಲಸ ಕಾರ್ಯಕ್ಕೆ ಅನುಗುಣವಾಗಿ ನಿಮಗೆ ಪ್ರತಿಫಲ ಸಿಕ್ಕುವಂತದ್ದಾಗಿರುತ್ತದೆ. We cannot promote anybody from heaven to hell, or hell to heaven. ಅದರಿಂದ ಸ್ವರ್ಗದಿಂದ ಯಾರನ್ನು ನರಕಕ್ಕೆ ನಾವು ಪ್ರಮೋಷನ್ ಮಾಡೋದಕ್ಕೆ ಸಾಧ್ಯವಿಲ್ಲ, ಅಥವಾ ನರಕದಿಂದ ನಾವು ಪರಲೋಕಕ್ಕೆ ಯಾರನ್ನು ಸಹ ನಾವು ಪ್ರಮೋಷನ್ ಮಾಡೋದಕ್ಕೆ ಸಾಧ್ಯವಿಲ್ಲ. So that's a clear teaching in the Bible. ಇದು ಸತ್ಯವೇದದಲ್ಲಿ ನಾವು ಕಾಣುವಂತ ಬಹಳ ಸ್ಪಷ್ಟವಾದಂತ ಬೋಧನೆಯಾಗಿದೆ. But a few days before, I had listened one God's servant speaking on the subject. ಆದರೆ ಈ ಒಂದು ವಿಚಾರದಲ್ಲಿ ವಿಭಿನ್ನವಾದಂತಹ ಬೋಧನೆಗಳನ್ನ ದೇವ ಸೇವಕರುಗಳ ಮೂಲಕವಾಗಿ ನೀವು ಕೇಳಿರಬಹುದು. I don't want to go into details of that message. ಅದರಿಂದ ಅಂತ ವಿಚಾರಗಳ ಕುರಿತಾಗಿ ನಾನು ಬಹಳ ವಿವರವಾಗಿ ನಾನು ಆ ವಿಚಾರಗಳನ್ನ ನಾನು ಮಾತಾಡೋದಕ್ಕೆ ನಾನು ಬಯಸುವುದಿಲ್ಲ. Sometimes you also might have watched that video. ನೀವು ಸಹ ಕೆಲವೊಮ್ಮೆ ವಿಡಿಯೋಗಳ ಮೂಲಕವಾಗಿ ಇಂತಹ ಬೋಧನೆಗಳನ್ನ ನೀವು ನೋಡಿರಬಹುದು. It's more or less a lengthy message. ಇದು ಬಹಳ ದೀರ್ಘವಾದಂತ ಒಂದು ಸಂದೇಶವಾಗಿದೆ. According to him, this is only speaking about the pastors or shepherds. ಅಲ್ಲಿ ಅವರು ಹೇಳುವಂತ ವಿಚಾರ ಏನಂದ್ರೆ, ಈ ಒಂದು ವಿಚಾರಗಳು ಇಲ್ಲಿ ಹೇಳಿರುವಂತ ಸಂಗತಿಗಳು, ಈ ವೇದ ಭಾಗದಲ್ಲಿ ಇರುವಂತ ಸಂಗತಿಗಳು, ಅದು ಮುಖ್ಯವಾಗಿ ಸೇವಕರಿಗೋಸ್ಕರವಾಗಿ ಅಥವಾ ದೇವರ ಸೇವೆಯಲ್ಲಿ ತೊಡಗಿದ್ದವರಿಗೆ ಮಾತ್ರ ಉದ್ದೇಶವಾಗಿದೆ ಈ ವಾಕ್ಯಗಳು, ವಚನಗಳು ಎಂಬುದಾಗಿ ಅವರು ಬೋಧನೆ ಮಾಡ್ತಾರೆ. Because his argument is based on that these are related to the ministers. ಅವರ ಒಂದು ತರ್ಕ ಏನಪ್ಪ ಅಂತಂದ್ರೆ, ಈ ವಾಕ್ಯಗಳು ಅದು ಮುಖ್ಯವಾಗಿ ದೇವರ ಸೇವೆಯಲ್ಲಿ ತೊಡಗಿಕೊಂಡಂತವ್ರು, ಅಂದ್ರೆ ದೇವ ಸೇವಕರಾಗಿರುವಂತ, ಸೇವೆ ಸಲ್ಲಿಸ್ತಾ ಇರುವಂತವರಿಗೆ ಮಾತ್ರ ಈ ವಚನಗಳು ಅನ್ವಯವಾಗ್ತದೆ ಎಂಬುದಾಗಿ ಅವರು ಬೋಧಿಸ್ತಾರೆ. And when we go through chapter 3 verses 1 through down, ನೀವು ಈ ಒಂದು ಕೊರಿಂಥ ಪತ್ರಿಕೆಯ 1ನೇ ಅಧ್ಯಾಯ 3ನೇ ವಚನದ ಪ್ರಾರಂಭದಿಂದ ನೀವು ಕೆಳಗೆವರೆಗೆ ನೀವು ಓದ್ತಾ ಬರುವಾಗ, Paul uses a metaphor of a building for the church. ಪೌಲನು ಸಭೆಗೋಸ್ಕರವಾಗಿ ಒಂದು ಹೋಲಿಕೆಯನ್ನ ಆತನು ಬಳಸ್ತಾನೆ. ಅದೇನೆಂದ್ರೆ, ಒಂದು ಕಟ್ಟಡಕ್ಕೆ, ಒಂದು ಬಿಲ್ಡಿಂಗಿಗೆ ಆತನು ಸಭೆಯನ್ನ ಹೋಲಿಕೆ ಮಾಡುವುದನ್ನ ನಾವು ನೋಡ್ತೇವೆ. And then he goes on to say that church is like a garden. ಮತ್ತೆ ಅವನು ಮುಂದೆ ಬರೀತಾ ಅವನು ಹೇಳ್ತಾನೆ, ಸಭೆಯು ಒಂದು ತೋಟದ ಹಾಗೆ ಇದೆ ಎಂಬುದಾಗಿ ಹೇಳ್ತಾನೆ. And Paul planted. ಪೌಲನು ಅದನ್ನ ನಡುವಂತವನಾಗಿರ್ತಾನೆ. And Apollos watered. ಅಪೋಲೋಸನು ಅದಕ್ಕೆ ನೀರನ್ನು ಹಾಯಿಸ್ತಾನೆ. And God made them grow. ಮತ್ತು ದೇವರು ಆ ಒಂದು ಗಿಡವನ್ನ ಬೆಳೆಯುವಂತೆ ಮಾಡುತ್ತಾನೆ ಎಂಬುದಾಗಿ ನಾವು ನೋಡ್ತೇವೆ. And just we have read that if any man's work is burned up. ಇಲ್ಲಿ ನಾವು ನೋಡ್ತೇವೆ, ಒಂದು ವೇಳೆ ಯಾವನಾದರೂ ಒಬ್ಬನ ಕೆಲಸ ಈ ಒಂದು ಬೆಂಕಿಯಲ್ಲಿ ಪರಿಶೋಧಿಸಲ್ಪಡುವಾಗ ಅದು ಸುಟ್ಟು ಹೋದರೆ, his argument that any man's means like Paul, Apollos, Kepha, like the servants of God. They are the ministers. If those people's works is not good, it will bend up. ಅದು ನಾವು ನೋಡ್ತೇವೆ, ಪೌಲನಾಗಿರ್ಬೋದು, ಅಪೋಲನಾಗಿರ್ಬೋದು, ಕೈಫನಾಗಿರ್ಬೋದು, ಅಲ್ಲಿ ನೋಡುವಂತ ವ್ಯಕ್ತಿಗಳು ಅವರ ಕೆಲಸಗಳು ಒಂದು ವೇಳೆ ಸರಿಯಾಗಿಲ್ಲದೆ ಅದು ಸುಟ್ಟು ಹೋದರೆ,
So according to him, there is, this evangelist is not coming into the picture. If the teachers are not coming into the picture. ಆ ಒಂದು ಬೋಧಕನ ವ್ಯಾಖ್ಯಾನದ ಪ್ರಕಾರವಾಗಿ ಈ ಒಂದು ವ್ಯಾಖ್ಯಾನದಲ್ಲಿ ಅಲ್ಲಿ ಸುವಾರ್ತಿಕರು ಬರ್ತಾ ಇಲ್ಲ ಮತ್ತು ಇತರರು ಬರ್ತಾ ಇಲ್ಲ. For him, the building of church is all the work of the shepherds. ಆತನ ವ್ಯಾಖ್ಯಾನದ ಪ್ರಕಾರವಾಗಿ ಅಥವಾ ಬೋಧನೆಯ ಪ್ರಕಾರವಾಗಿ ಈ ಒಂದು ಕಟ್ಟಡದ ನಿರ್ಮಾಣ ಅದು ಸಂಪೂರ್ಣವಾಗಿ ಈ ಸೇವಕರ ಮೇಲೆ ಅವಲಂಬಿತವಾಗಿದೆ. And if their works are not good for nothing, they will perish and they won't get any reward. ಅದರಿಂದ ಅವರ ಕೆಲಸವು ಉತ್ತಮ ಗುಣಮಟ್ಟದಾಗಿಲ್ಲದೆ ಹೋದರೆ ಅವರ ಕೆಲಸವು ಅವರ ವಿಫಲವಾಗಿ ಅದಕ್ಕೆ ಯಾವ ಒಂದು ಬಹುಮಾನವೂ ಸಿಕ್ಕದೆ ಹೋಗುವಂತದಾಗಿರುತ್ತದೆ. As a pastor, his work, if worthy, he will get rewards when the great shepherd will appear. ಅದರಿಂದ ಒಬ್ಬ ಸೇವಕನು ಆತನು ಯೋಗ್ಯನಾಗಿದ್ರೆ ಆತನು ಉತ್ತಮವಾದಂತಹ ಕುರುಬನ ಕೈಗಳಿಂದ ಆತನು ಬಹುಮಾನವನ್ನ ಪಡೆದುಕೊಳ್ಳುವಂತವನಾಗಿರ್ತಾನೆ. So this is not easy to accept. ಇದನ್ನ ನಾವು ಸುಲಭವಾಗಿ ನಾವು ಅದನ್ನ ಸ್ವೀಕಾರ ಮಾಡುವುದಕ್ಕೆ ಸಾಧ್ಯವಿಲ್ಲ. So this is not the time to reply for this message. ಈ ಒಂದು ರೀತಿಯಾದಂತಹ ವ್ಯಾಖ್ಯಾನಕ್ಕೆ ಉತ್ತರ ನೀಡುವಂತಹ ಸಮಯವೂ ಇದು ಅಲ್ಲ. But according to the passage we read, that is 1 Corinthians 3:12-15. ಆದರೆ ಈ ಒಂದು ಸತ್ಯವೇದ ಭಾಗಕ್ಕೆ ನಾವು ಬರುವಾಗ 1 ಕೊರಿಂಥ 3ನೇ ಅಧ್ಯಾಯ 12-15 ವಚನಗಳಿಗೆ ನಾವು ನೋಡುವಾಗ we have to approach with an open mind. ನಾವು ಈ ವಾಕ್ಯಗಳನ್ನ ಒಂದು ತೆರೆದ ಮನಸ್ಸಿನಿಂದ ನಾವು ಅದನ್ನ ದೃಷ್ಟಿಸಬೇಕು. We should not have any preoccupied mind. ನಾವು ನಮ್ಮದೇ ಆದಂತ ತಿಳುವಳಿಕೆಗಳೊಂದಿಗೆ ಅಥವಾ ನಮ್ಮದೇ ಆದಂತ ವಿಚಾರಧಾರಣೆಗಳೊಂದಿಗೆ ನಾವು ಆ ವಾಕ್ಯಕ್ಕೆ ನಾವು ಬರಬಾರದು. We should not have any denominational spirit. ಆದರೆ ಯಾವುದೇ ಒಂದು ಗುಂಪಿಗೆ, ಸಭೆಯ ಒಂದು ಗುಂಪಿಗೆ ಅಥವಾ ಪಂಗಡಕ್ಕೆ ಇರುವಂತಹ ಪ್ರತ್ಯೇಕವಾದ ಬೋಧನೆಗಳನ್ನ ನಾವು ತೆಗೆದುಕೊಂಡು ನಾವು ಈ ವಾಕ್ಯವನ್ನ ನಾವು ಅರ್ಥೈಸಿಕೊಳ್ಬಾರ್ದು. We need to look right into the text. ನಾವು ಆ ವಾಕ್ಯಗಳ ವಚನಗಳನ್ನ ನೇರವಾಗಿ ನಾವು ಅದನ್ನ ಪರೀಕ್ಷೆ ಮಾಡಿ ಅದನ್ನ ಅಧ್ಯಯನ ಮಾಡಬೇಕು. And we need to do it correct exegesis. ಮಾತ್ರವಲ್ಲದೆ ಅದಕ್ಕೆ ಸರಿಯಾದ ರೀತಿಯಲ್ಲಿ ನಾವು ಸತ್ಯವೇದ ವ್ಯಾಖ್ಯಾನವನ್ನು ನಾವು ಮಾಡುವಂತ. We need to study the context. ಮಾತ್ರವಲ್ಲದೆ ಅಲ್ಲಿರುವಂತಹ ಆ ಒಂದು ವಾಕ್ಯ ಭಾಗದ ಹಿನ್ನೆಲೆಯನ್ನ, ಸಂದರ್ಭವನ್ನ ನಾವು ಅಧ್ಯಯನ ಮಾಡಬೇಕು. We need to see it in the immediate context. ಅದರ ಇರುವಂತಹ ಹತ್ತಿರದ ಸಂದರ್ಭವನ್ನ ನಾವು ತಿಳ್ಕೊಳ್ಬೇಕು. Also see the distant context. ಮಾತ್ರವಲ್ಲದೆ ದೂರ ದೃಷ್ಟಿಕೋನದಲ್ಲಿರುವಂತಹ ಆ ಸಂದರ್ಭವನ್ನು ಸಹ ನಾವು ಪರಿಗಣಿಸಿಕೊಳ್ಳಬೇಕು. And we also have to take the context of the Bible as a whole. ಮಾತ್ರವಲ್ಲದೆ ಸತ್ಯವೇದವನ್ನ, ಇಡೀ ಸತ್ಯವೇದ ಬೋಧನೆಯನ್ನ ನಾವು ಆ ಒಂದು ಸಂದರ್ಭಕ್ಕೆ ನಾವು ಪರಿಗಣನೆಗೆ ನಾವು ತೆಗೆದುಕೊಳ್ಳಬೇಕು. It should be in harmony with every doctrine in the scripture. ಮಾತ್ರವಲ್ಲದೆ ಸತ್ಯವೇದದಲ್ಲಿರುವಂತ ಪ್ರತಿಯೊಂದು ಸಿದ್ಧಾಂತಗಳಿಗೂ, ಅಂದರೆ ಬೋಧನೆಗಳಿಗೂ ಅದು ಹೊಂದಾಣಿಕೆಯನ್ನು ಹೊಂದಿಕೊಳ್ಳಬೇಕಾಗಿರುತ್ತದೆ. It may appear to be right. ಕೆಲವೊಮ್ಮೆ ನಾವು ಮೇಲ್ನೋಟಕ್ಕೆ ನೋಡುವಾಗ ಅದು ನಮ್ಮ ಕಣ್ಣಿಗೆ ಸರಿ ಕಾಣಬಹುದು. When we see the word studies, the original language, ಆಗ ನಾವು ಮೂಲ ಭಾಷೆಯಲ್ಲಿರುವಂತಹ ಪದಗಳಿರುವಂತಹ ಅರ್ಥಗಳನ್ನ ನಾವು ಅಧ್ಯಯನ ಮಾಡಬೇಕು. In which situation, in which context, who used to this word to whom. ಮಾತ್ರವಲ್ಲದೆ ಈ ವಾಕ್ಯಗಳನ್ನ ಯಾರಿಗೆ ಯಾವ ಸಂದರ್ಭದಲ್ಲಿ ಅದನ್ನು ಬಳಸಿಕೊಂಡ್ರು ಎಂಬಂತದನ್ನು ನಾವು ಗ್ರಹಿಸಿಕೊಳ್ಳಬೇಕು. What is the subject they write to dealing with the present context? ಮಾತ್ರವಲ್ಲದೆ ಆ ಒಂದು ಬರಹಗಾರನು, ಗ್ರಂಥಕರ್ತನು ಈ ಒಂದು ಸಂದರ್ಭದಲ್ಲಿ, ಅದರ ಹತ್ತಿರದ ಆ ಒಂದು ವಾಕ್ಯಗಳ ಸಂದರ್ಭಗಳಲ್ಲಿ ಯಾರನ್ನು ಬರೀತಾ ಇದ್ದಾನೆ ಎಂಬುದನ್ನು ನಾವು ತಿಳ್ಕೊಳ್ಬೇಕು. Considering all these areas, only we come to conclusion on a particular, point. ಈ ಎಲ್ಲ ವಿಚಾರಗಳನ್ನು ನಾವು ಒಟ್ಟಾರೆ ನಾವು ತೆಗೆದುಕೊಂಡು
ಪರಿಗಣಿಸಿ ನಂತರವಾಗಿ ಆ ವಾಕ್ಯಕ್ಕೆ ಇರುವಂತಹ ಅರ್ಥವನ್ನ ವ್ಯಾಖ್ಯಾನವನ್ನ ನಾವು ನಿರ್ಣಯಿಸಬೇಕು. We read in the portion that Jesus, Paul says that he laid the foundation. ನಾವು ಈ ವಾಕ್ಯ ಭಾಗವನ್ನು ನಾವು ನೋಡುವಾಗ ಅಲ್ಲಿ ಬಹಳ ಸ್ಪಷ್ಟವಾಗಿ ಪೌಲನು ಹೇಳ್ತಾನೆ, ಆತನು ಅಸ್ತಿವಾರವನ್ನು ಹಾಕಿದ್ದಾನೆ ಎಂಬುದಾಗಿ. We read in Acts chapter 32, we know that Paul was the person who founded the church in Corinth. ನಮಗೆ ಗೊತ್ತಿದೆ, ಅಪೊಸ್ತಲರ ಕೃತ್ಯಗಳಲ್ಲಿ ನಾವು ನೋಡುವಾಗ ಪೌಲನು ಆತನು ಕೊರಿಂಥ ಪಟ್ಟಣದಲ್ಲಿ ಈ ಒಂದು ಸಭೆಯನ್ನ ಪ್ರಾರಂಭ ಮಾಡಿದನೆಂಬುದಾಗಿ ನಾವು ನೋಡ್ತೇವೆ. He read that by the grace of God, he laid the foundation as a master architect. ಅಲ್ಲಿ ಅವನು ಬಹಳ ಸ್ಪಷ್ಟವಾಗಿ ಪೌಲನು ಹೇಳ್ತಾನೆ, ಆತನು ದೇವರ ಕೃಪೆಯಿಂದ ಒಬ್ಬ ಕಟ್ಟಡ ನಿರ್ಮಾಣಕನಾಗಿ, ಭವ್ಯ ಕಟ್ಟಡದ ನಿರ್ಮಾಣಿಕನಾಗಿ ಈ ಒಂದು ಕಟ್ಟಡವನ್ನ ಆತನು ನಿರ್ಮಿಸಿದನು ಎಂಬುದಾಗಿ ಹೇಳ್ತಾನೆ. But that does not mean Paul is the foundation of the church. ಅದರ ಅರ್ಥ ಈಗಲ್ಲ ಪೌಲನೇ ಸಭೆಯ ಅಸ್ತಿವಾರ ಎಂಬುದಾಗಿ ನಾವು ತಿಳ್ಕೊಳ್ಳಬಾರದು. Because he himself says by grace of God. ಯಾಕಂದ್ರೆ ಆತನು ತಾನು ಹೇಳ್ತಾನೆ ದೇವರ ಕೃಪೆಯಿಂದ. Then who is the foundation? ಹಾಗಾದರೆ ಅಸ್ತಿವಾರ ಯಾರು? God used him to lay the foundation. ದೇವರು ಪೌಲನ ಮುಖಾಂತರವಾಗಿ ಅಥವಾ ಪೌಲನನ್ನು ಬಳಸಿಕೊಂಡು ಅಸ್ತಿವಾರವನ್ನು ಹಾಕಿಸಿದರು. In 3:11 we read very clearly. ಇದನ್ನ ನಾವು 3ನೇ ಅಧ್ಯಾಯ 11ನೇ ವಚನದಲ್ಲಿ ನಾವು ನೋಡ್ತೇವೆ. That Jesus is the chief cornerstone. ಯೇಸು ಕ್ರಿಸ್ತನೇ ಆತನು ಮೂಲೆಗಲ್ಲಾಗಿದ್ದಾನೆ. There is no foundation. Nobody can build anything ever other than Jesus Christ. He is the foundation. ಅದರಿಂದ ಅಲ್ಲಿ ನಾವು ನೋಡುತ್ತೇವೆ ಯೇಸು ಕ್ರಿಸ್ತನು ಮಾತ್ರ ಅಲ್ಲಿ ಅಸ್ತಿವಾರವಾಗಿದ್ದಾನೆ. ಯೇಸು ಕ್ರಿಸ್ತನಲ್ಲದೆ ಬೇರೆ ಯಾರು ಇಲ್ಲ ಎಂಬುದಾಗಿ ನಾವು. This is about a building. Paul says that Jesus Christ is the cornerstone of this building. ಬಹಳ ಸ್ಪಷ್ಟವಾಗಿ ಪೌಲನು ಬರೆಯುವುದನ್ನು ನಾವು ನೋಡ್ತೇವೆ. ಯೇಸು ಕ್ರಿಸ್ತನೇ ಈ ಒಂದು ಕಟ್ಟಡಕ್ಕೆ ಮೂಲೆಗಲ್ಲಾಗಿದ್ದಾನೆ. And when we read again in Ephesians 2:20, ಮತ್ತೆ ನಾವು ನೋಡ್ತೇವೆ ಎಫೆಸರ ಪತ್ರಿಕೆ 2ನೇ ಅಧ್ಯಾಯ ಅದರ 20ನೇ ವಚನದಲ್ಲಿ ನಾವು ನೋಡುವಾಗ there we read some more description about the foundation. ಇಲ್ಲಿ ಆ ಒಂದು ಅಸ್ತಿವಾರಕ್ಕಿರುವಂತ ಇನ್ನೂ ಹೆಚ್ಚಿನ ವಿವರಣೆಗಳನ್ನ ನಾವು ನೋಡುತ್ತೇವೆ. That is, in this foundation that somebody else also joined. ಈ ಒಂದು ಅಸ್ತಿವಾರದಲ್ಲಿ ಇನ್ನೂ ಅನೇಕರು ಸೇರ್ಪಡೆ ಆದರು ಎಂಬಂತ ವಿಚಾರವನ್ನು They are the apostles and the prophets. ಅವರು ನಾವು ನೋಡ್ತೇವೆ ಅಪೊಸ್ತಲರು ಮತ್ತು ಪ್ರವಾದಿಗಳು ಇದರಲ್ಲಿ ಸೇರ್ಪಡ್ತಾರೆ ಎಂಬುದಾಗಿ ನಾವು. Jesus Christ is the chief cornerstone, number 1. ಮೊಟ್ಟ ಮೊದಲನೇದಾಗಿ ಯೇಸು ಕ್ರಿಸ್ತನು ಆತನು ಮೂಲೆಗಲ್ಲಾಗಿದ್ದಾನೆ. And the apostles and the prophets, they all three joined together as foundation. ಅವರ ಜೊತೆಯಾಗಿ ಅಪೊಸ್ತಲರು ಪ್ರವಾದಿಗಳು ಸೇರಿ ಈ ಒಂದು ಅಸ್ತಿವಾರದ ಕಾರ್ಯದಲ್ಲಿ ಕೈ ಜೋಡಿಸುವುದರಿಂದಾಗಿ ನಾವು ನೋಡ್ತೇವೆ. What does it mean? ಅದರ ಅರ್ಥವೇನು? We have the Jesus Christ all through the Gospels. ಇಡೀ ಸುವಾರ್ತೆಗಳಲ್ಲಿ ನಾವು ಯೇಸು ಕ್ರಿಸ್ತನನ್ನ ನಾವು ನೋಡ್ತೇವೆ. And apostles we get all through the epistles. ಈ ಪತ್ರಿಕೆಗಳ ಮೂಲಕವಾಗಿ ನಮಗೆ ಅಪೊಸ್ತಲರು ನಮಗೆ ಪರಿಚಯಿಸಲ್ಪಡುತ್ತಾರೆ. So the foundation of the church is put on the cornerstone of Jesus Christ, and prophets and apostle means. ಹೀಗೆ ನಾವು ನೋಡುತ್ತೇವೆ ಈ ಒಂದು ಅಸ್ತಿವಾರವನ್ನ ಯೇಸು ಕ್ರಿಸ್ತನ ಮೂಲಕವಾಗಿ ಮಾತ್ರವಲ್ಲದೆ ಅಪೊಸ್ತಲರ ಮೂಲಕವಾಗಿ ಮತ್ತು ಪ್ರವಾದಿಗಳ ಮೂಲಕವಾಗಿ ನಮಗೆ ಹಾಕಲ್ಪಟ್ಟಿದೆ ಎಂಬುದಾಗಿ ಹೇಳುವುದಾದರೆ, the doctrine, the advice, the teaching of Jesus Christ and the apostle, these are the foundation of the New Testament church. ಹೊಸ ಒಡಂಬಡಿಕೆಯ ಅಸ್ತಿವಾರ ಎಂಬುದಾಗಿ ಹೇಳುವುದು ಈ
ಯೇಸು ಕ್ರಿಸ್ತನ ಬೋಧನೆಗಳು ಮಾತ್ರವಲ್ಲದೆ ಅಪೋಸ್ತಲರ ಬೋಧನೆಗಳು, ಇದು ಸತ್ಯವೇದದ ಸಿದ್ಧಾಂತಗಳಾಗಿ ಅಥವಾ ಬೋಧನೆಗಳಾಗಿ ನಮಗೆ ಅಸ್ತಿವಾರವಾಗಿ ಹಾಕಲ್ಪಟ್ಟದಾಗಿದೆ. And Paul laid the foundation means he understood the doctrine of what the gospel is teaching and the epistles, and accordingly Paul laid the foundation. ಈ ವಿಚಾರಗಳನ್ನೆಲ್ಲ ಪೌಲನು ತಿಳ್ಕೊಂಡು ಆತನು ಹೇಳುವಂಥದ್ದು. ತದನಂತರವಾಗಿ ಪೌಲನು ಈ ಅಸ್ತಿವಾರವನ್ನ, ಅಂದರೆ ಕ್ರಿಸ್ತನ ಬೋಧನೆಗಳು, ಅಪೊಸ್ತಲರ ಬೋಧನೆಗಳು, ಇವುಗಳನ್ನ ಸಭೆಗೆ ಅಸ್ತಿವಾರವಾಗಿ ಆತನು ಸಹ ಹಾಕಿದನೆಂಬುದಾಗಿ. So in the process of building the foundation, there is no evangelist, there is no pastors and no teachers. ಅದರಿಂದ ಈ ಅಸ್ತಿವಾರ ಹಾಕುವಂತ ಕಾರ್ಯದಲ್ಲಿ ನಾವು ಸೇವಕರುಗಳಾಗಲಿ ಅಥವಾ ಸುವಾರ್ತಿಕರುಗಳಾಗಲಿ ಅಥವಾ ಬೋಧಕರುಗಳಾಗಲಿ ನಾವು ನೋಡುವುದಿಲ್ಲ. I'm talking about foundation, not building up. Building up is different thing. Foundation different thing. ನಾನು ಮಾತನಾಡ್ತಾ ಇರುವಂತದ್ದು ಅಸ್ತಿವಾರದ ಕುರಿತಾಗಿದೆ, ಕಟ್ಟಡದ ಕುರಿತಾಗಿ ಅಲ್ಲ. Foundation is laid down once for all. ಅಸ್ತಿವಾರವು ಒಂದೇ ಒಂದು ಬಾರಿ ಅದನ್ನ ಹಾಕಿ ಮುಗಿಸಲ್ಪಟ್ಟಲಾಗಿದೆ. No wise person will try to make different foundation for same building. ಯಾವ ಬುದ್ಧಿವಂತನೂ ಸಹ ಅಸ್ತಿವಾರವನ್ನ ಮತ್ತೆ ಅದನ್ನ ನಿರ್ಮಿಸುವುದಿಲ್ಲ. Jesus Christ is the chief cornerstone, means there is only one cornerstone, chief cornerstone. ಯೇಸು ಕ್ರಿಸ್ತನು ಮೂಲೆಗಲ್ಲಾಗಿದ್ದಾನೆ ಅಂದ್ರೆ ಅರ್ಥ ಆತನು ಒಬ್ಬನೇ, ಆತನು ಮಾತ್ರ ಮುಖ್ಯವಾದಂತ ಮೂಲೆಗಲ್ಲಾಗಿದ್ದಾನೆ. And every stone that we will lay down to build the foundation should be in line with that cornerstone. ಆ ಮೂಲೆಗಳಿಗೆ ಸರಿಯಾಗಿ, ಅದಕ್ಕೆ ಜೊತೆಯಾಗಿ, ಅದಕ್ಕೆ ಸೇರ್ಪಡೆಯಾಗಿ ಬೇರೆ ಇತರ ಎಲ್ಲ ಕಲ್ಲುಗಳನ್ನ ಜೋಡಿಸಲ್ಪಡುತ್ತದೆ. When the book of Revelation is finished, the foundation is also finished. ಪ್ರಕಟಣೆ ಪುಸ್ತಕದ ಮುಕ್ತಾಯದೊಂದಿಗೆ ಈ ಅಸ್ತಿವಾರದ ಕಾರ್ಯ ಕೆಲಸವೂ ಮುಕ್ತಾಯವಾಗಿದೆ. But that building is going on, constructing. ಆದರೆ ಇವಾಗಲೂ ಸಹ ಈ ಒಂದು ಕಟ್ಟಡದ ನಿರ್ಮಾಣದ ಕೆಲಸವು ನಡೆಯುತ್ತಲಿದೆ. Now what is going on is the superstructure above the foundation. ಈಗ ನಾವು ಕಾಣ್ತಾ ಇರುವಂತಹ ಈ ಒಂದು ಗೋಪುರದ ಈ ಒಂದು ಕಟ್ಟಡವು ಅದು ನಿರ್ಮಿಸಲಾಗ್ತಾ ಇದೆ. So this one principle come out. ಇದರಿಂದ ಒಂದು ಸಿದ್ಧಾಂತವು ಹೊರಬರ್ತದೆ. ಅದೇನೆಂದರೆ, many people are working together to build the church. ಅನೇಕರು ಈ ಒಂದು ಸಭೆಯನ್ನ ಕಟ್ಟುವುದಕ್ಕೆ ತಮ್ಮನ್ನೇ ತೊಡಗಿಸಿಕೊಂಡಿದ್ದಾರೆ. They are working together. ಅವರು ಒಟ್ಟಾಗಿ ಸೇರಿ ಕೆಲಸ ಮಾಡ್ತಾ ಇದ್ದಾರೆ. Every worker should know that whether he or she is building that building according to the foundation laid down already. ಪ್ರತಿಯೊಬ್ಬನು ತಿಳಿದುಕೊಳ್ಳಬೇಕಾದಂತ ವಿಚಾರ, ಅವರು ಕಟ್ಟುತ್ತಾ ಇರುವಂತಹ ಈ ಒಂದು ಕಟ್ಟಡವು ಸರಿಯಾದ ಅಸ್ತಿವಾರದ ಮೇಲೆ ಕಟ್ಟಲ್ಪಡ್ತಾ ಇದೆಯೋ ಇಲ್ಲವೋ ಎಂಬುದು. The building of the church, the teamwork of the ministers of God or servants of God. ಈ ಒಂದು ಕಟ್ಟಡದ ನಿರ್ಮಾಣವು ಇದು ಒಂದು ತಂಡವಾಗಿ, ಅಂದರೆ ದೇವ ಸೇವಕರ ಜೊತೆಯಾಗಿ ಸೇರಿ ಒಂದು ತಂಡವಾಗಿ ಕಟ್ಟುವಂತದ್ದಾಗಿದೆ. So no single person has the credit for that. ಆದ ಕಾರಣ ಯಾವುದೇ ಒಬ್ಬ ವ್ಯಕ್ತಿ ಇದಕ್ಕೆ ಆತನು ಮಾಡಿದ್ದು ಎಂಬಂತದಾಗಿ ಹೇಳಿಕೊಳ್ಳುವುದಕ್ಕೆ ಅಥವಾ ತನ್ನನ್ನೇ ತಾನು ಹೆಚ್ಚಿಸಿಕೊಳ್ಳುವುದಕ್ಕೆ ಅವಕಾಶವಿಲ್ಲ. Because Paul very deliberately asks, who is Paul? Who is Apollos? ಪೌಲನೇ ಅಲ್ಲಿ ಕೇಳ್ತಾನೆ, ಯಾರು ಅಪೊಲ್ಲೋಸನು, ಯಾರು ಪೌಲನು ಇಲ್ಲಿ. So it is very clear. ಅದರಿಂದ ಬಹಳ ಸ್ಪಷ್ಟವಾಗಿದೆ. We are working together, but we don't have any credit for that. ನಾವೆಲ್ಲರೂ ಒಟ್ಟಾಗಿ ಸೇರಿ ನಾವು ತಂಡವಾಗಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಅದರಿಂದ ಯಾವ ಒಬ್ಬ ವ್ಯಕ್ತಿಯೂ ಸಹ ಇದಕ್ಕೆ ಅವನು ಇದನ್ನ ಹೆಚ್ಚಿಸಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. Because it is God who makes us grow. ಯಾಕಂದರೆ ಇದನ್ನ ಬೆಳೆಸುವಾತನು ದೇವರಾಗಿದ್ದಾನೆ. For him alone is the glory. ಆತನಿಗೆ ಮಾತ್ರ ಮಹಿಮೆ ಸಲ್ಲತಕ್ಕದಾಗಿರಬೇಕು. This is what Paul is going to exhibit. ಇದನ್ನೇ ನಾವು ನೋಡುತ್ತೇವೆ, ಪೌಲನು ಅದನ್ನ ಪ್ರದರ್ಶಿಸುವುದನ್ನು. So
only workers, I should take that term, workers, the building up of the church is working together. ಅದರಿಂದ ಇಲ್ಲಿ ನಾವು ನೋಡುವಾಗ ಈ ಕೆಲಸಗಾರರು ಎಂಬಂತ ಪದಪ್ರಯೋಗ ನಾವು ನೋಡುವಾಗ ಅಂದ್ರೆ ಎಲ್ಲರೂ ಒಟ್ಟಾಗಿ ಸೇರಿ ಈ ಒಂದು ಸಭೆಯನ್ನ ಕಟ್ಟುವಂತ ಕೆಲಸದಲ್ಲಿ ಅವರು ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. And we have in 1 Corinthians 3:8-9. 1 ಕೊರಿಂಥ 3ನೇ ಅಧ್ಯಾಯ 8ರಿಂದ 9ನೇ ವಚನದಲ್ಲಿ ನಾವು ನೋಡ್ತೇವೆ. Working is together, but reward is according to their own work. ಅದರಿಂದ ನಾವೆಲ್ಲರೂ ಒಟ್ಟಾಗಿ ನಾವು ಕೆಲಸ ಮಾಡುವಾಗಲೂ ಸಹ ಆ ಒಂದು ಕೆಲಸಕ್ಕೆ ಅನುಗುಣವಾಗಿ ನಮಗೆ ಬಹುಮಾನವು ಕೊಡಲ್ಪಡುವಂತದ್ದಾಗಿರುತ್ತದೆ. That is very important. ಇದು ಬಹಳ ಬಹಳ ಪ್ರಾಮುಖ್ಯವಾದದ್ದು. You may pretend like that you are working for God. ನೀವು ದೇವರಿಗೋಸ್ಕರವಾಗಿ ಕೆಲಸ ಮಾಡ್ತಾ ಇದ್ರಿ ಎಂಬುದಾಗಿ ನೀವು ತೋರಿಸಿಕೊಳ್ಳಬಹುದು. And the onlookers may comment that you are working very hard. ನಿಮ್ಮನ್ನ ನೋಡುವಂತವರು ಸಹ ಹೇಳ್ಬೋದು, ಓ ಇವರು ದೇವರ ರಾಜ್ಯಕ್ಕೋಸ್ಕರವಾಗಿ ಬಹಳ ಕಠಿಣವಾದಂತ ಕೆಲಸ ಮಾಡ್ತಾ ಇದ್ದಾರೆ. You may get a good entry certificate. ಅವರು ನಿಮಗೋಸ್ಕರವಾಗಿ ಮಾಡಿದ ಕೆಲಸಕ್ಕೋಸ್ಕರವಾಗಿ ಅನೇಕ ಸರ್ಟಿಫಿಕೇಟ್ ಗಳನ್ನ ಕೊಡಬಹುದು. That is the general opinion. ಇದು ಸಾಮಾನ್ಯವಾದಂತ ಒಂದು ತೋರಿಕೆಗೆ ಮಾಡುವಂತ ಒಂದು ಅಭಿಪ್ರಾಯವಾಗಿ ಕಾಣಿಸಲ್ಪಡಬಹುದು. The time of reward you cannot stand in the group. ಆದರೆ ಬಹುಮಾನವು ಕೊಡಲ್ಪಡುವಾಗ, ಉಡುಗೊರೆ ಕೊಡಲ್ಪಡುವಾಗ ನೀವು ಒಂದು ಗುಂಪಿನಲ್ಲಿ ನೀವು ನಿಲ್ಲುವುದಕ್ಕೆ ಸಾಧ್ಯವಿಲ್ಲ. When the roll is called up, it is not called by group. ಯೇಸು ಕ್ರಿಸ್ತನು ಆತನು ಉಡುಗೊರೆಯನ್ನ ಕೊಡುವಾಗ ಆತನು ಇಡೀ ಗುಂಪನ್ನ ಆತನು ಕರೆಯುವುದಿಲ್ಲ, ಆತನು ವ್ಯಕ್ತಿಯನ್ನ ಕರೆಯುತ್ತಾನೆ. He is not calling by family names. ಆತನು ಕುಟುಂಬದ ಹೆಸರಿಡಿದು ಆತನು ಕರೆಯುವಂತವನಲ್ಲ. He is not calling by denominations. ಅಥವಾ ನಿಮ್ಮ ಸಭೆಯ ಪಂಗಡಕ್ಕೆ ಆತನು ಕರೆಯನ್ನ ಕೊಡುವಂತನಲ್ಲ. God is presented to each one's own labor. ಅಲ್ಲಿ ಪೌಲ್ ಬಹಳ ಸ್ಪಷ್ಟವಾಗಿ ಹೇಳ್ತಾನೆ, ಪ್ರತಿಯೊಬ್ಬನು ಅವನವನು ಮಾಡುವಂತ ಕೆಲಸಕ್ಕೆ ಅನುಗುಣವಾಗಿ. It is very important. ಬಹಳ ಪ್ರಾಮುಖ್ಯವಾದದ್ದು. So another thing is that it is not the amount of the work is evaluated. ಇನ್ನೊಂದು ವಿಚಾರ ನಾವು ಇದರ ಕುರಿತಾಗಿ ನಾವು ತಿಳ್ಕೊಳ್ಬೇಕಾದದ್ದು ಅದೇನಂದ್ರೆ, ನಾವು ಎಷ್ಟರ ಮಟ್ಟಿಗೆ ಅಥವಾ ಈ ಒಂದು ಕಾರ್ಯದ ಪ್ರಮಾಣದ ಕುರಿತಾಗಿ ಆತನು ನಿರ್ಣಯ ಮಾಡುವಂತದಲ್ಲ. It is not the size of the work you have given. ಅಥವಾ ಈ ಒಂದು ಕೆಲಸಕ್ಕೆ ಕೊಡುವಂತ ಸೂಚನೆಗಳ ಕುರಿತಾಗಿ ಆತನು ನೋಡುವುದಿಲ್ಲ. It is the price of the materials by which you build the house what matters in eternity. ಆದರೆ ಈ ಒಂದು ಕಟ್ಟಡದ ನಿರ್ಮಾಣಕ್ಕೋಸ್ಕರವಾಗಿ ನೀವು ಬಳಸುವಂತ ಸಾಮಗ್ರಿಗಳ ಕುರಿತಾಗಿ ಆತನು ಪರಿಶೀಲನೆ ಮಾಡುವಂತವನಾಗಿರ್ತಾನೆ. So the materials used to build will be evaluated. ಆದ್ದರಿಂದ ಈ ಒಂದು ಕಟ್ಟಡ ನಿರ್ಮಾಣಕ್ಕೆ ಬಳಸಿದಂತ ಸಾಮಗ್ರಿಗಳನ್ನ ಆತನು ಪರೀಕ್ಷೆ ಮಾಡುವಂತವನಾಗಿರ್ತಾನೆ. What sort of work you have done? ಯಾವ ರೀತಿಯ ಕೆಲಸವನ್ನು ನೀವು ಮಾಡಿದ್ದೀರಿ. And that will test up through fire. ಅವುಗಳನ್ನ ಬೆಂಕಿಯಲ್ಲಿ ಪುಟ ಹಾಕಿ ಪರಿಶೋಧಿಸ. This is not a literal fire. ಇದು ನಾವು ಈಗ ಕಾಣುವಂತ ಬೆಂಕಿ ಅಲ್ಲ. Don't think that it is something fuel is burned and that is a fire. This is not that fire. This is figurative language. ಇದು ಇವತ್ತು ನಾವು ಕಾಣುವ ಹಾಗೆ ಒಂದು ಪೆಟ್ರೋಲ್ ಇಂದಲೋ ಅಥವಾ ಗ್ಯಾಸ್ ಅನ್ನು ಬಳಸಿಕೊಂಡು ಬೆಂಕಿಯನ್ನ ಉತ್ಪಾದಿಸುವಂತ ರೀತಿಯಲ್ಲಿ ನಮ್ಮ ಕೆಲಸಗಳನ್ನ ಉತ್ಪಾದಿಸಿ ಪರಿಶೋಧನೆ ಮಾಡುವಂತದ್ದಲ್ಲ. ಇದು ಹೋಲಿಕೆಯಾಗಿ ಬಳಸಲ್ಪಟ್ಟಂತ ಒಂದು ಭಾಷೆಯಾಗಿದೆ. You should know that we are not on earth now. ನಾವು ಒಂದು ವಿಚಾರವನ್ನ ನಾವು ಮನದಟ್ಟು ಮಾಡಿಕೊಳ್ಬೇಕು, ನಾವು ಈಗ ಭೂಮಿಯಲ್ಲಿಲ್ಲ. We are not in physical world. ನಾವು ಈ ಕಾಣುವಂತ ಭೂ ಸಂಬಂಧವಾದಂತ ಲೋಕವನ್ನ ಬಿಟ್ಟು ಬಿಟ್ಟಿದ್ದೇವೆ. We are in a spiritual world. ನಾವು ಆತ್ಮೀಕವಾದಂತ ಲೋಕ ಸಂಬಂಧವಾದಂತ ಒಂದು ಜಗತ್ತಿನಲ್ಲಿ ನಾವು ಇದ್ದೇವೆ. So this fire is not a physical fire or literal fire. ಆದ್ದರಿಂದ ಇಲ್ಲಿ ಈ ಒಂದು
ನ್ಯಾಯವಿಚಾರಣೆಯಲ್ಲಿ ಶೋಧಿಸಲ್ಪಡುವಂತ ಈ ಒಂದು ಬೆಂಕಿ ನಾವು ಈಗ ಭೂಮಿಯಲ್ಲಿ ಕಾಣುವಂತ ಬೆಂಕಿ ಅಲ್ಲ. This is used in a figurative way. ಇದನ್ನ ಹೋಲಿಕೆಯಾಗಿ ಇದನ್ನ ಬಳಸಿಕೊಳ್ಳಲಾಗಿದೆ. In the scripture, the fire is used for purification and also for judgment. ಸತ್ಯವೇದದಲ್ಲಿ ಬೆಂಕಿಯನ್ನ ಶುದ್ಧೀಕರಿಸುವುದಕ್ಕೋಸ್ಕರವಾಗಿ ಮಾತ್ರವಲ್ಲದೆ ನ್ಯಾಯ ವಿಧಿಸುವುದಕ್ಕೋಸ್ಕರವಾಗಿ ಬಳಸಲಾಗಿದೆ. We have that in Malachi chapter 3, 2-3. ಇದನ್ನ ನಾವು ಮಲಾಕಿ ಪುಸ್ತಕದಲ್ಲಿ ನಾವು ನೋಡ್ತೇವೆ. And 1 Peter 1:7. 1ನೇ ಪೇತ್ರ 1:7 ನಾವು ನೋಡ್ತೇವೆ. So don't think that every believer to be passed through this sort of fire, whole fire and all these things. ಆದ ಕಾರಣ ನೀವು ಅಂದ್ಕೊಳ್ಳಬೇಡಿ ಪ್ರತಿಯೊಬ್ಬ ವಿಶ್ವಾಸಿಯೂ ಸಹ ಈ ಒಂದು ಬೆಂಕಿಯಲ್ಲಿ ಪುಟ ಹಾಕಿ ಪರಿಶೋಧಿಸಲ್ಪಡುತ್ತಾನೆ ಎಂಬುದಾಗಿ ಅಂದ್ಕೊಳ್ಳಬೇಡಿ. But this fire will be more serious than physical fire. ಆದರೆ ಈ ಬೆಂಕಿಯು ಇದು ನಾವು ಕಾಣುವಂತ ಬೆಂಕಿಗಿಂತಲೂ ಬಹಳಷ್ಟು ಮಟ್ಟಿಗೆ ಇದು ಗಂಭೀರವಾದಂತ ಒಂದು ಬೆಂಕಿಯಾಗಿರುತ್ತದೆ. In the fire is not the workman is tested, but the work is tested. That is very important. ಮಾತ್ರವಲ್ಲದೆ ಬಹಳ ಪ್ರಾಮುಖ್ಯವಾದಂತ ಇನ್ನೊಂದು ಸಂಗತಿ ಏನಪ್ಪಾ ಅಂತಂದ್ರೆ ಈ ಬೆಂಕಿಯಲ್ಲಿ ಕೆಲಸಗಾರನನ್ನ ಪರೀಕ್ಷೆ ಮಾಡುವುದಿಲ್ಲ, ಬದಲಾಗಿ ಕೆಲಸಗಾರನ ಕೆಲಸಗಳನ್ನ ಪರೀಕ್ಷಿಸಲ್ಪಡುವಂತದ್ದಾಗಿರುತ್ತದೆ. You and me are not be tested, but your work will be tested. ನಾನು ನೀವು ಪರೀಕ್ಷಿಸಲ್ಪಡುವುದಿಲ್ಲ, ಬದಲಾಗಿ ನಾನು ನೀವು ಮಾಡಿದಂತ ಕೆಲಸಗಳನ್ನ ಪರೀಕ್ಷಿಸಲ್ಪಡುತ್ತದೆ. So the content of the test is the work. ಆದ ಕಾರಣ ಈ ಒಂದು ಪರೀಕ್ಷೆಯಲ್ಲಿ ಒಳಪಡುವಂತ ವಸ್ತುಗಳು ಅಥವಾ ಸಾಮಗ್ರಿ ನಮ್ಮ ಕೆಲಸವಾಗಿರುತ್ತದೆ. The word which is used in Greek is ergon. ಇದರಲ್ಲಿ ಗ್ರೀಕ್ ಮೂಲ ಭಾಷೆಯಲ್ಲಿ ಈ ಒಂದು ಇದಕ್ಕೆ ಬಳಸಲಾಗಿರುವಂತ ಪದ ಎರ್ಗೋ ಎಂಬುದಾಗಿದೆ. That means the deed, doing, labor or work. ಅದರ ಅರ್ಥ ಒಂದು ಕೆಲಸ ಅಥವಾ ಕಠಿಣ ಪರಿಶ್ರಮ ಅಥವಾ ಒಂದು ಕಾರ್ಯ ಎಂಬುದಾಗಿ ನಾವು ನೋಡಬಹುದು. So whatever deed you have done to construct or build a church, or whatever your doings for the construction of the church, whatever labor you have put for the construction of the church, whatever work you have done for the building of the church, that will be tested and allowed to go through fire. ಅಲ್ಲಿ ಏನು ಹೇಳ್ತದೆ ಅಂದ್ರೆ, ನೀವು ಸಭೆಯನ್ನ ಕಟ್ಟುವುದಕ್ಕೋಸ್ಕರವಾಗಿ ಯಾವ ಪರಿಶ್ರಮವನ್ನು ಪಟ್ಟಿದ್ದೀರಿ, ಯಾವ ರೀತಿಯಾಗಿ ಕೆಲಸ ಮಾಡಿದ್ದೀರಿ, ಸಭೆಯನ್ನ ಕಟ್ಟುವುದರಲ್ಲಿ ನೀವು ಬಳಸಿದಂತ ಕಾರ್ಯಗಳು ಅಥವಾ ವಿಚಾರಗಳು ಏನಿವೆ ಅವುಗಳನ್ನ ಪರೀಕ್ಷಿಸಲ್ಪಡುವಂತದ್ದಾಗಿರ್ತದೆ. Because the Bible very clearly says that the work will be burned, not the worker. ಸತ್ಯವೇದದಲ್ಲಿ ಬಹಳ ಸ್ಪಷ್ಟವಾಗಿ ನಾವು ನೋಡ್ತೇವೆ, ನಿಮ್ಮ ಕೆಲಸಗಳು ಕಾರ್ಯಗಳು ನೀವು ಕಟ್ಟುವುದಕ್ಕೋಸ್ಕರವಾಗಿ ಮಾಡಿದಂತ ಕೆಲಸಗಳು ಅವುಗಳನ್ನ ಪರೀಕ್ಷಿಸಲ್ಪಡುತ್ತದೆ. So when we study this passage, don't miss these points. ಆದ್ದರಿಂದ ಈ ವೇದ ಭಾಗವನ್ನ ನೀವು ಅಧ್ಯಯನ ಮಾಡುವಾಗ ಈ ವಿಚಾರಗಳನ್ನ ನೀವು ಬಿಟ್ಟು ಬಿಡಬಾರದು. Paul refers this to 2 Corinthians 5:10. ಪೌಲನು ಈ ವಿಚಾರಗಳನ್ನ 2 ಕೊರಿಂಥ 5ನೇ ಅಧ್ಯಾಯ 10ನೇ ವಚನದಲ್ಲಿ ಹೇಳೋದನ್ನ ನಾವು ನೋಡ್ತೇವೆ. One more things to be noted, that in all this process the foundation is not burned. ಇನ್ನೊಂದು ವಿಚಾರ ನಾವು ಗಮನಿಸಬೇಕು, ಅದೇನಪ್ಪ ಅಂತಂದ್ರೆ ಈ ಒಂದು ಕಾರ್ಯ ಚಟುವಟಿಕೆಯಲ್ಲಿ ಅಸ್ಥಿವಾರವು ಯಾವುದೇ ಕಾರಣಕ್ಕೂ ಅಸ್ಥಿವಾರವನ್ನ ಬೆಂಕಿಯಲ್ಲಿ ಸುಡಲ್ಪಡುವುದಿಲ್ಲ. The fire affects only the work, not the foundation. Foundation also work, but it is laid down on the cornerstone of Jesus Christ and the doctrines of apostles and prophets. It is left unharmed. ನಾವು ನೋಡ್ತೇವೆ ಅಸ್ಥಿವಾರವೂ ಸಹ ಕೆಲಸವಾಗಿದೆ, ಆದ್ರೆ ಅಸ್ಥಿವಾರವು ಯೇಸು ಕ್ರಿಸ್ತನ ಮೂಲೆಗಳಾಗಿದ್ದಾನೆ, ಆತನೊಂದಿಗೆ ನಾವು ಹಾಕಲ್ಪಟ್ಟಂತ ಆ ಒಂದು ಅಸ್ಥಿವಾರವು ಅದು ಸಹ ಕೆಲಸವಾಗಿದೆ. ಆದ್ರೆ
ಆ ಕೆಲಸವು ಈ ಒಂದು ಬೆಂಕಿಯಲ್ಲಿ ಪರಿಶೋಧಿಸಲ್ಪಡುವುದಿಲ್ಲ ಅಥವಾ ಸುಡಲ್ಪಡುವುದಿಲ್ಲ. ಬದಲಾಗಿ ನಮ್ಮ ಕೆಲಸಗಳು, ಅಂದ್ರೆ ಈ ಒಂದು ಕಟ್ಟಡ ನಿರ್ಮಾಣದಲ್ಲಿ ಮಾಡಿದಂತ ಕೆಲಸಗಳು, ಸಭೆಯನ್ನು ಕಟ್ಟುವುದರಲ್ಲಿ ಮಾಡಿದಂತ ಕೆಲಸಗಳು, ಇವುಗಳನ್ನ ಬೆಂಕಿಯ ಮೂಲಕವಾಗಿ ಪರಿಶೋಧಿಸಲ್ಪಡುತ್ತದೆ. But the scripture clearly says the worker will suffer loss. ಸತ್ಯವೇದವು ಬಹಳ ಸ್ಪಷ್ಟವಾಗಿ ಹೇಳುತ್ತದೆ, ಒಂದು ವೇಳೆ ಆ ವ್ಯಕ್ತಿಯ ಕೆಲಸಗಳು ಸುಟ್ಟು ಹೋದರೆ ಆತನು ನಷ್ಟವನ್ನು ಅನುಭವಿಸುತ್ತಾನೆ. This say mio su, that is the word used here. The meaning is that to cast away. ಅದನ್ನ ಮೂಲ ಭಾಷೆಯಲ್ಲಿ ನಾವು ಈ ರೀತಿಯಾಗಿ ಅರ್ಥ ಮಾಡಿಕೊಳ್ಳಬಹುದು, ಅದನ್ನ ಕಿತ್ತು ಬಿಸಾಡುವಂತದ್ದು ಎಂಬುದಾಗಿ ನಾವು ಅರ್ಥೈಸಿಕೊಳ್ಳುವಂಥದ್ದು. Receive damage. ನಷ್ಟವನ್ನ ಹೊಂದಿಕೊಳ್ಳುವಂಥದ್ದು. Loss. ಅಂದ್ರೆ ನಷ್ಟವನ್ನು ಹೊಂದಿಕೊಳ್ಳುವಂಥದ್ದು. Suffer loss. ನಷ್ಟವನ್ನ ಹೊಂದಿಕೊಳ್ಳುವಂಥದ್ದು. Because of the losing of the work, the builder or the worker or the servant or minister, he will suffer loss. ಈ ಒಂದು ಪರೀಕ್ಷೆಯಲ್ಲಿ ನಷ್ಟವಾದರೆ ಆ ಒಂದು ಕಟ್ಟಡವನ್ನ ಕಟ್ಟಿದಂಥವು, ಆ ಒಂದು ಸೇವಕನು, ಆ ಒಂದು ವ್ಯಕ್ತಿಯು ನಷ್ಟವನ್ನ ಹೊಂದಿಕೊಳ್ಳುವಂತವನಾಗಿರ್ತಾನೆ. I think we will continue with the next session. ನಾವು ಮುಂದಿನ ಒಂದು ಸೆಷನ್ ನಲ್ಲಿ ಈ ಒಂದು ಅಧ್ಯಯನವನ್ನ ಮತ್ತೆ ನಾವು ಮುಂದುವರಿಸೋಣ. You may read the passage, that is 1 Corinthians 3:10-15. ನೀವು ಮತ್ತೆ ನಿಮ್ಮ ವ್ಯಕ್ತಿಗತವಾದಂತಹ ಅಧ್ಯಯನದಲ್ಲಿ 1 ಕೊರಿಂಥ 3ನೇ ಅಧ್ಯಾಯ 12-15 ವಚನಗಳು ಇರುವಂತಹ ಈ ವಚನಗಳನ್ನ ನೀವು ಮತ್ತೆ ಹೆಚ್ಚಾಗಿ ನೀವು ಧ್ಯಾನ ಮಾಡಬಹುದು. Let's pray. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. Father, we thank you for this blessed occasion. ತಂದೆ, ಅನುಗ್ರಹಿಸಲ್ಪಟ್ಟಂತ ಈ ಸಮಯಕ್ಕಾಗಿ ನಾವು ಸ್ತೋತ್ರ ಮಾಡ್ತೇವೆ. Help us to understand your word of the way you wrote it and what way you intended us to learn. ನಿನ್ನ ವಾಕ್ಯವನ್ನ ನೀನು ಯಾವ ಉದ್ದೇಶದಿಂದ ಬರೆದಿದ್ದಿ, ಆ ಒಂದು ಉದ್ದೇಶವನ್ನ ನಾವು ತಿಳ್ಕೊಳ್ಳುವಂತೆ ನಮಗೆ ಸಹಾಯ ಮಾಡು. Lord, speak to every heart, those heard today and today thereafter. ಪ್ರತಿಯೊಂದು ಹೃದಯಕ್ಕೆ ನೀನು ಮಾತನಾಡು, ಮುಂದೆ ಕೇಳುವಂತ ಹೃದಯಗಳಿಗೂ ಸಹ ನೀನು ಮಾತನಾಡುವುದಾಗಿ ನಾವು ಪ್ರಾರ್ಥಿಸ್ತೇವೆ. Thank you for Jason. ಜೇಸನ್ ಅವರಿಗಾಗಿ ನಾನು ಸ್ತೋತ್ರ ಮಾಡ್ತೇನೆ. All the servants of God who are working behind. ಮಾತ್ರವಲ್ಲದೆ ಇದರ ಹಿಂದೆ ತೆರೆ ಹಿಂದೆ ಕೆಲಸ ಮಾಡುವಂತ ಎಲ್ಲ ನಿನ್ನ ಕನ ಸೇವಕರಿಗಾಗಿ ನಾವು ಪ್ರಾರ್ಥಿಸ್ತೇವೆ. The team builders. ಬಿಲ್ಡರ್ಸ್ ತಂಡಕ್ಕಾಗಿ ನಾವು ಪ್ರಾರ್ಥಿಸ್ತೇವೆ. And all glory and honor belongs to you, Lord. ಎಲ್ಲ ಘನ ಮಾನ ಮಹಿಮೆ ನಿನಗೆ ಮಾತ್ರ ಸೇರಿದ್ದಾಗಿರಲಿ ದೇವರೇ. In Jesus' name. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ. Amen. 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 ಆಮೆನ್.